यातितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्नेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णुः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महात्मम्. ಈಗ ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್ ಸ್ವಪ್ನಾದ್ಯಸೋತ್ಥಿತಃ ಅದೇಹೋಪಿ ದೇಹಸ್ಥಃ ಕುಪತಿಃ ಸ್ವಪ್ನದೃಗ್ಯಥಾ. ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್, ಜ್ಞಾನಿಯಾದವನು ದೇಹದಲ್ಲಿದ್ದಾಗಲೂ ಕೂಡ ದೇಹದಲ್ಲಿ ಇಲ್ಲ ಅಂತಾಗಿರ್ತಾನೆ. ಯಾತಕ್ಕೆ? ಸ್ವಪ್ನಾದ್ ಯಥಾ ಉತ್ಥಿತಃ, ಸ್ವಪ್ನದಿಂದ ಎಚ್ಚೆತ್ತವನು ಹೇಗೆ ಜಾಗೃತವಾಗಿರ್ತಾನೋ ಹಾಗೆ. ಸ್ವಪ್ನ ಬೇರೆ, ನಾನು ಬೇರೆ. ಸ್ವಪ್ನ ಸುಳ್ಳಲ್ಲ, ಸ್ವಪ್ನ ಅವಸ್ಥೆ ಬೇರೆ, ಜಾಗೃತ ಅವಸ್ಥೆ ಬೇರೆ ಅಂತ ತಿಳ್ಕೊಂಡಿರ್ತಾನೋ ಹಾಗೆ ಜ್ಞಾನಿಯಾದವನು ದೇಹದಲ್ಲಿದ್ದಾಗಲೂ ಕೂಡ ದೇಹದಲ್ಲಿ ಇಲ್ಲ ಎಂಬ ರೀತಿಯಲ್ಲಿ ಇರ್ತಾರೆ. ಅಂದರೆ ಅಭಿಮಾನವನ್ನು ಬಿಟ್ಟಿರ್ತಾರೆ ಅಂತ ಅರ್ಥ. ಆದರೆ ದೇಹಸ್ಥ ಕುಮತಿ, ತಿಳುವಳಿಕೆ ಇಲ್ದಿರತಕ್ಕಂಥ ಅಜ್ಞಾನಿ, ಅದೇಹೋಪಿ ದೇಹಸ್ಥ, ಅವನು ದೇಹದಲ್ಲಿಲ್ಲ ಆದರೂ ದೇಹದಲ್ಲಿ ಇದ್ದೇನೆ ಭ್ರಮೆಯಲ್ಲಿರ್ತಾನೆ. ಹೇಗೆ? ಸ್ವಪ್ನದೃಗ್ಯಥ, ಸ್ವಪ್ನದಲ್ಲಿ ನೋಡೋನು ನಾನೇ ಅನುಭವಿಸ್ತೇನೆ, ಈಗ ಅನುಭವಿಸ್ತಾ ಇದ್ದೇನೆ, ಜಾಗೃತ ಅವಸ್ಥೆಯಲ್ಲಿ ಅನುಭವಿಸ್ತಾ ಇದ್ದೇನೆ ಅಂತ ಭ್ರಮೆಗೊಳಗಾಗ್ತಾನಲ್ಲ ಹಾಗೆ. ಯಾರು ಆಫೀಸಲ್ಲಿ ಕೂತಿರ್ತೇವೆ, ನಿಮಗೆ ಗೊತ್ತು ಇದು ನಮ್ಮದಲ್ಲ, ಕೆಲಸಕ್ಕಷ್ಟೇ ಬಂದಿರೋದೆ ಹೊರತು ಏನಲ್ಲ, ಇದರ ಯಾವ ಸಂಬಂಧವೂ ನಮಗಿಲ್ಲ ಅನ್ನೋ ಎಚ್ಚರಿಕೆ ಇರ್ತದೆ. ಬಸ್ಸಲ್ಲಿ ಕೂತಿರ್ತಾರೆ, ನಮ್ಮ ಬಸ್ಸಲ್ಲ ಅನ್ನೋ ಎಚ್ಚರಿಕೆ ಇರುತ್ತೆ. ಅದೇ ರೀತಿ ಬೇರೆಯವ್ರ ಮನೆ ಹೋದಾಗ ಕೂತಿರ್ತಾರೆ, ನಮ್ಮ ಮನೆಯಲ್ಲ ಅಂತ ಗೊತ್ತಿರುತ್ತೆ. ಅದೇ ರೀತಿ ತನ್ನ ಮನೆಯಲ್ಲಿದ್ದಾಗಲೂ ಕೂಡ ಏನಂತ ತಿಳ್ಕೋಬೇಕು, ಅಷ್ಟೇ ಅಲ್ಲ, ತನ್ನ ದೇಹದಲ್ಲಿದ್ದಾಗಲೂ ಕೂಡ ತಾನು ದೇಹ ಬೇರೆ ತಾನು ಬೇರೆ ಅನ್ನೋ ಎಚ್ಚರಿಕೆ ಇರಬೇಕು. ಇಂದ್ರಿಯೈ ಇಂದ್ರಿಯಾರ್ಥೇಷು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇಷು ಅಹಂ ಕುರ್ಯಾತ್ ನ ವಿದ್ವಾನ್ ನ್ಯಸ್ತ ವಿಕ್ರಿಯಃ. ಇಂದ್ರಿಯೈ ಇಂದ್ರಿಯಾರ್ಥೇಷು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇಷು ಅಹಂ ಕುರ್ಯಾತ್ ನ ವಿದ್ವಾನ್ ಯಸ್ತು ಅವಿಕ್ರಿಯಃ. ಅದೇ ಗುಣಾಗುಣೇಶು ಸಜ್ಜಂತೆ ಇತಿ ಮತ್ವಾ ನ ಸಜ್ಜತೆ, ಭಗವದ್ಗೀತೆಯ ಮಾತು. ಇಂದ್ರಿಯೈ ಇಂದ್ರಿಯಾರ್ಥೇಷು ಗುಣೈ ಅಪಿ ಗುಣೇಶು ಚ, ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿ, ಸಾತ್ವಿಕಾದಿ ಗುಣಗಳು ಆಯಾ ಗುಣಗಳಲ್ಲಿ, ವಸ್ತುಗಳಲ್ಲಿ. ಹೇಗೆ? ಗೃಹ್ಯಮಾಣೇಶು ಅಹಂ ಕುರ್ಯಾತ್ ನ, ನಾನು ಅಂತ ಭಾವನೆ ಹೇಗಿರೋದಿಲ್ಲ ಅವನಿಗೆ, ಹಾಗೆ ವಿದ್ವಾನ್ ಯಸ್ತು ಅವಿಕ್ರಿಯ, ಜ್ಞಾನಿ ಆದವನು ಹಾಗಿರ್ತಾನೆ. ಶರೀರಸ್ಥೋಪಿ ವಿದ್ವತ್ವಾತ್ ನ ವಿಷ್ಣು ಬದ್ಧತೆ ಕ್ವಚಿತ್ ಅವಿದ್ವಾನ್ ದೇಹೇ ಜೀವಸ್ತು ಬದ್ಧತೆ. ಇಬ್ಬರಿಗನ್ವಯ. ಒಂದು ಸಾತ್ವಿಕ ಜೀವನ ವಿದ್ವಾನ್, ಆತನಿಗನ್ವಯ, ದೇಹದಲ್ಲಿದ್ದರೂ ಜ್ಞಾನಿಯಾಗಿರ್ತಾನೆ, ಎಚ್ಚರಿಕೆ ಇರುತ್ತೆ. ಇನ್ನು ದೇವರಂಥವರು ನಮ್ಮ ಜೊತೆಗೆ ನಾವು ದೇಹದಲ್ಲಿದ್ದರೆ ನಮ್ಮೊಳಗೆ ದೇವರಿದ್ದರೂ ಕೂಡ ದೇವರಿಗೇನಿಲ್ಲ, ಯಾವ ಬಂಧನಾದಿಗಳಿಲ್ವೇ ಇಲ್ಲ. ಯಾಕೆ? ಯಾವಾಗಲೂ ಪರಿಪೂರ್ಣ ಜ್ಞಾನಿ ಆದ್ದರಿಂದ. ಈ ಜ್ಞಾನಿ ಹಾಗಲ್ಲ, ಅಜ್ಞಾನಿ ಇರೋದಿಲ್ಲ. ಜ್ಞಾನಿಯಾಗಿದ್ದಾಗ ಗೊತ್ತಾಗುತ್ತೆ, ದೇವರು ಹಾಗಲ್ಲ, ಯಾವಾಗಲೂ ಹಾಗೆ ಇರ್ತಾನೆ. ಅವಿದ್ವತ್ವಾತ್ತು ತತ್ರೈವ ದೇಹೇ ಜೀವಸ್ತು ಬದ್ಧತೆ. ಆದರೆ ಜೀವನಿಗೆ ತಿಳುವಳಿಕೆ ಇಲ್ಲ ಅದರಿಂದಾಗಿಯೇ ಈ ದೇಹ ತನ್ನದು ಅಂತಕ್ಕಂಥ ಭ್ರಮೆಗೆ ಒಳಗಾಗಿ ಬಂಧನಕ್ಕೆ ಒಳಗಾಗ್ತಾರೆ. ಸ್ವಪ್ನದೃಕ್ವತ್ ಇಮೇ ಜೀವಾಹ, ಸ್ವಪ್ನದೃಕ್ವತ್ ಇಮೇ ಜೀವಾಹ, ಕನಸು ಕಾಣುವವನಂತೆ ಜೀವರೆಲ್ಲ ಕೂಡ. ಹರಿಹಿ ಸ್ವಪ್ನೋತ್ಥಿತೋ ಯಥ, ದೇವರು ಸದಾ ಎಚ್ಚೆತ್ತವನು, ಜೀವ ಸ್ವಪ್ನ ಕಾಣುವವನು. ಅದರಲ್ಲಿ ಎಚ್ಚೆತ್ತ ಜೀವ ಜ್ಞಾನಿ, ಎಚ್ಚಲ್ದೇ ಇರೋ ಜೀವ ಕನಸು ಕಾಣ್ತಾ ಇರ್ತಾನೆ. ಹಾಗೆಯೇ ತದಾ ಸದಾ ತಮೋವಿಹೀನೋಪಿ ಜ್ಞಾಪನಾರ್ಥಂ ಉದೀರ್ಯತೆ ಇತಿ ವಿವೇಕಿ. ಸದಾ ಇದೆಲ್ಲ ದೇವ್ರ ಬಗ್ಗೆ ಮತ್ತೆ ಮತ್ತೆ ಯಾಕೆ ಹೇಳಬೇಕು ಅಂದರೆ, ಅಜ್ಞಾನಕ್ಕೆ ಒಳಗಾಗ್ತಾರೆ ಜನ ಅಂತ ತಿಳಿಸಕ್ಕೆ ಹೇಳಬೇಕೆ ಹೊರತು ದೇವರು ಯಾವಾಗಲೂ ಇರೋದು ಹಾಗೇನೆ. ಗುಣೈರಪಿ ಗುಣೇಶು ಅಪ್ರಧಾನೈ ಜೀವೈ ಅಪ್ರಧಾನೇಶು. ಅಲ್ಲೇನಿದೆ? ಗುಣೈರಪಿ ಗುಣೇಶು ಅನ್ನೋ ಪದ ಇದೆ.
ಗುಣಗಳಿಂದ ಗುಣಗಳಲ್ಲಿ ಅಂತ ಅರ್ಥ. ಏನು ಗುಣಗಳಿಂದ ಗುಣಗಳಲ್ಲಿ ಅಂದರೆ ಅಷ್ಟು ಅರ್ಥ ಆಗೋದಿಲ್ಲ. ಹೇಳ್ತಾರೆ, ಗುಣೇಶು ಗುಣೈರಪಿ ಗುಣೇಶು ಅಪ್ರಧಾನೈ ಜೀವೈ ಅಪ್ರಧಾನೇಶು ವಿಷಯೇಶು. ದೇಹದಲ್ಲಿ ಜೀವ ಇದ್ದಾರೆ, ಪರಮಾತ್ಮ ಇದ್ದಾನೆ. ಪ್ರಧಾನ ಪರಮಾತ್ಮ, ಜೀವ ಅಪ್ರಧಾನ. ಅದೇ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮ ಪ್ರಧಾನ, ಉಳಿದವರು ಅಪ್ರಧಾನ. ಆ ರೀತಿ ಇದೆ ಅರ್ಥ ಮಾಡ್ಕೊತಾರೆ ಅವನು. ಅರ್ಥ ಮಾಡ್ಕೊಂಡ ಜ್ಞಾನಿ ಆದವನು ಎಂದೂ ಕೂಡ ಇದರಲ್ಲಿ ಒಳಗ ಅವಿಕ್ರಿಯ, ಕ್ರಿಯಾ ವಿಕ್ರಿಯ ಅವಿಕ್ರಿಯ, ವಿಕಾರಕ್ಕೆ ಒಳಗಾಗದೇ ಇರ್ತಾನೆ. ಗೊತ್ತಾಯ್ತಾ? ವಿಕಾರಕ್ಕೆ ಒಳಗಾಗದೇ ಇರ್ತಾನೆ. ಒಂದೇ ದೃಷ್ಟಾಂತ, ಅರ್ಜುನ ಹತ್ತಿರ ಕೂತಿದ್ದ, ಕೃಷ್ಣನು ಕೂತಿದ್ದಾನೆ. ಅರ್ಜುನಿಗೆ ವಿಕಾರ ಉಂಟಾಯಿತು, ನಯೋತ್ಸೆಯಿಂದ. ಕೃಷ್ಣನಿಗೆ ವಿಕಾರ ಇಲ್ಲವೇ ಇಲ್ಲ. ಇಲ್ಲ ಅಷ್ಟೇ ಇಲ್ಲ, ವಿಕಾರ ಹೋಗಲಾಡಿಸ್ತಾರೆ. ಎರಡೆರಡಿ ದೇವರಿಗೆ ವಿಕಾರ ಇಲ್ಲ, ವಿಕಾರವನ್ನು ಹೋಗಲಾಡಿಸ್ತಾರೆ. ಜೀವನಿಗೆ ವಿಕಾರ ಇದೆ, ವಿಕಾರಕ್ಕೆ ಒಳಗಾಗ್ತಾರೆ. ಉಳಿದವರು ವಿಕಾರಕ್ಕೆ ಒಳಗಾಗಿಸ್ತಾರೆ ಬೇಕಾದ್ರೆ. ಗುಣಗಳು ಹಾಗೆ, ಗುಣ ಗುಣೇಶು ಸಜ್ಜನ. ಗುಣಕ್ಕೆ ತಕ್ಕಂತೆ ವರ್ತಾ ಇರ್ತದೆ. ವೆಹಿಕಲ್ಲು ಈ ಹೋಗ್ತಾನೆ, ಅರ್ಥ ಇರ್ತದೆ. ಅವನದಲ್ಲ, ಯಾವುದದು ಗುಣಗಳು ಎರಡು ಅರ್ಥ ಅದಕ್ಕೆ. ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಗುಣಾಹ ಅಂದರೆ ಗೌಣರಾದ ತತ್ವಾಭಿಮಾನಿ ದೇವತೆಗಳು. ಆಯಾ ಇಂದ್ರಿಯಗಳ ಗುಣಗಳು ಅಂದರೆ ವಿಷಯಗಳು, ಅವುಗಳಲ್ಲಿ ಒಳಗಾಗ್ತಾರೆ, ಸಂಪರ್ಕ ಪಡಿಸ್ತಾರೆ. ನಮಗೆ ಅನುಮಾನ ಕೊಟ್ಟರೆ ಉಂಟು, ಇಲ್ಲದ ಹೋದ್ರೆ ಇಲ್ಲ ಅಷ್ಟೇ. ಕೋಮಾದಲ್ಲಿದ್ದವ್ರು ಎಲ್ಲಾದರೂ ಎಚ್ಚರಿಕೆ ಇಲ್ಲ ಅವ್ರಿಗೆ, ಯಾಕೆ ಅವ್ರು ಕೊಡ್ತಾ ಇಲ್ಲ. ಗೊತ್ತಾಯ್ತಾ? ಕನೆಕ್ಷನ್ ನೀವು ಕೊಟ್ಟಿಲ್ಲ ಅಂತಾರಲ್ಲ ಹಾಗೆ. ನಮಗೆ ಗೊತ್ತು ಕನೆಕ್ಷನ್ ಕೊಡ್ತಾರೆ, ಇವರು ಎಚ್ಚರಿಕೆ ಇರುತ್ತೆ. ದೀಪ ನಾವೇ ಹಾಕ್ಸ್ಕೊಂಡಿದ್ರು ಕೂಡ ನಮ್ಮ ಕೈ ಇಲ್ಲಿಲ್ಲ, ವ್ಯವಸ್ಥೆ ಬೇರೆ ಇದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ತತ್ವಾಭಿಮಾನ ದೇವತೆಗಳು ಅಪ್ರಧಾನರು, ದೇವರಿಗೆ ಹೋಲಿಸಿದಾಗ ಭಾರಿ ಅಪ್ರಧಾನರು. ನಾವಂತೂ ಪೂರ್ತಿ ಕಡಿಮೆ. ಆದರೆ ವಿಷಯಗಳು ಅದು ಕೂಡ ಅಪ್ರಧಾನ, ಭೌತಿಕ. ಅವುಗಳಿಗೆ ಕಾಂಟ್ಯಾಕ್ಟ್ ಮಾಡಿಸಿದಾಗ ಉಂಟು, ಇಲ್ಲದ ಹೋದರೆ ಇಲ್ಲ. ಇದೆಲ್ಲ ಜ್ಞಾನ ಇರುತ್ತದೆ. ಆದ್ದರಿಂದ ಅವನಿಗೆ ಯೋಚನೆ ಇಲ್ಲ. ಆತ್ಮನೋ ವಶಗೈರ್ಜೀವೈ ಆತ್ಮನೋ ವಶಗೇಶು ಚ ದುಃಖೇಶು ಗೃಹ್ಯಮಾಣೇಶು ಮನ ಆದಿಭಿರಿಂದ್ರಿಯೈ ಅಹಂ ದುಃಖಂ ದುಃಖೀತಿ ನೈವೇಶಃ ತು ಅಹಂಕುರ್ಯಾತ್ ಪರಃ ಪುಮಾನ್ ಜೀವಗಂಧವ ತದ್ದುಃಖಂ ವಿಷ್ಣು ಪಶ್ಯತಿ ಸರ್ವದಾ ಅತೋ ನ ದುಃಖಭಾಗ್ ವಿಷ್ಣು ಸ್ವಾತಂತ್ರ್ಯಾತ್ ಪುರುಷೋತ್ತಮಃ ಪಾರತಂತ್ರ್ಯಾದಹಂ ದುಃಖಿ ಇತ್ಯೇವಂ ಜೀವಃ ಪ್ರಪಶ್ಯತಿ ತಸ್ಮಾತ್ ಸಹ ದುಃಖಭಾಗುಕ್ತೋ ಯಾವದೀಶಃ ಪ್ರಸೀದತಿ ಇತಿ ಸ್ವಾತಂತ್ರ್ಯೇ. ಅಂಥದ್ದು ಹೆಸರೇ ಸ್ವಾತಂತ್ರ್ಯ ಅಂತ ಗ್ರಂಥದ ಹೆಸರು. ಆತ್ಮನಃ ವಶಗೈ ಜೀವೈ ಆತ್ಮನಃ ವಶಗೇಶು ಚ ದುಃಖೇಶು ಗೃಹ್ಯಮಾಣೇಶು ಮನ ಆದಿಭಿರಿಂದ್ರಿಯೈ ಅಹಂ ದುಃಖಿ ಇತಿ ತೈ ನೈವ ಈಶಸ್ತು ಅಹಂಕುರ್ಯಾತ್. ಪರಮಾತ್ಮ ದೇಹದಲ್ಲಿದ್ದಾನೆ, ನಮ್ಮೊಳಗೆ ದೇಹದೊಳಗೂ ಇದ್ದಾನೆ, ನಮ್ಮೊಳಗಿದ್ದಾನೆ. ಆದರೆ ಎಲ್ಲವನ್ನ ಅಧೀನದಲ್ಲಿದೆ, ಫುಲ್ ಕಂಟ್ರೋಲ್ ಇದೆ ವೆಹಿಕಲ್ದು. ಆಗೇನು ಮಾಡ್ತಾನೆ, ಎಲ್ಲರೂ ತನ್ನ ವಶ, ದುಃಖರೂ ವಶ, ಎಲ್ಲವೂ ವಶ ಅಂಥೇಳಿ ಏನೇ ಆದರೂ ದೇಹಕ್ಕೆ ಏನಾಗೋದಿಲ್ಲ ಪರಮಾತ್ಮನಿಗೆ. ಅಹಂ ದುಃಖಿ ಇತಿ ನೈವ ಈಶಃ, ಎಂದೂ ನಾನು ದುಃಖಿ ಅಂತ ದೇವರು ಭಾವಿಸೋದೇ ಇಲ್ಲ. ಅಂದರೆ ದೇವರಿಗೆ ದುಃಖ ಅನುಭವ ಇಲ್ಲ ಅಂತ ಅರ್ಥ. ಅಪರಹ ಪುಮಾನ್, ಜೀವ ಇದ್ದಾನಲ್ಲ, ಈ ದೇಹದೊಳಗೆ ಜೀವ ಇದ್ದಾನೆ. ಅವನೇನು ಮಾಡ್ತಾನೆ, ಜೀವಗಂತೇವ ತದ್ದುಃಖ, ಅದಿಷ್ಟು ಕೂಡ ಜೀವನಿಗೆ ಸಂಬಂಧಪಟ್ಟ ದುಃಖ. ವಿಷ್ಣು ಪಶ್ಯತಿ ಸರ್ವದ, ಗೊತ್ತು ವಿಷ್ಣುವಿಗೆ ಜೀವ ಅನುಭವಿಸ್ತಕ್ಕಂಥ ದುಃಖ. ಪೇಷಂಟ್ ಕೂಗ್ತಾನೆ, ಅವಾಗ ಗೊತ್ತು ಪೇಷಂಟ್ ಕೂಗ್ತಾನೆ ಹೊರತು ಡಾಕ್ಟರ್ ಅಲ್ಲ. ಬಟ್ ನೋಡೋರಿಗೆ ಅನಿಸುತ್ತೆ, ಒಳಗಿಂದ ಹೊರಗಿನವ್ರಿಗೇನು ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಅಥೋನ ದುಃಖ ಭಾಗ್ ವಿಷ್ಣು, ಎಂದೂ ದೇವರು ದೇಹ ಇಲ್ಲ. ಇದೆಲ್ಲ ಯಾಕೆ ಹೇಳಬೇಕಾಗಿದೆ, ಎಲ್ಲ ಕಡೆ ದೇವರಿದ್ದಾನೆ, ನಮ್ಮ ದೇಹದಲ್ಲೂ ದೇವರಿದ್ದಾನೆ. ನಮ್ಮ ದೇಹದಲ್ಲಿ ನಾವಿದ್ದಾಗ ಹೇಗೆ ದೇಹಕ್ಕಾಗ ದುಃಖ ಅನುಭವ ನಮಗಾಗುತ್ತೋ ಹಾಗೆ ದೇವರಿಗೂ ಆಗುತ್ತಾ ಅಂತ ಪ್ರಶ್ನೆ ಬಂದರೆ ಅವಾಗೇನು ಉತ್ತರ ಕೊಡಬೇಕು? ಇಲ್ಲೇ ಇಲ್ಲ, ದೇವರು ಹೇಳಲಿಲ್ಲ, ಇದ್ದಾನೆ. ದುಃಖ ಆಗಬೇಕಲ್ಲ ಅಂದರೆ ಆಗೋದಿಲ್ಲ. ದುಃಖಕ್ಕೆ ಕಾರಣವಾದದ್ದು ಯಾವುದೋ ಅಜ್ಞಾನ, ಅಭಿಮಾನ, ಅಜ್ಞಾನಜನ್ಯ ಅಭಿಮಾನ. ದೇವರಿಗೆ ಎರಡೂ ಇಲ್ಲ, ಅದರಿಂದಾಗಿನ ಏನಿಲ್ಲ ದೇವರಿಗೆ ದುಃಖ ಅನುಭವ ಇಲ್ಲ. ಜೀವನಿಗೆ ಎರಡೂ ಇರೋದ್ರೆ ದುಃಖ ಪಡ್ತಾನೆ ಅಷ್ಟು. ಅವ್ನು ಕಳ್ಕೊಂಡ್ರೆ ಸರಿ ಹೋಗ್ತಾನೆ, ಅಜ್ಞಾನ ಕಳ್ಕೊಂಡ್ರೆ ಸರಿ ಹೋಗ್ತಾನೆ. ಅಥೋನ ದುಃಖ ಭಾಗ್ ವಿಷ್ಣು ಸ್ವಾತಂತ್ರ್ಯಾತ್ ಪುರುಷೋತ್ತಮಃ ಪಾರತಂತ್ರ್ಯಾತಹಂ ದುಃಖಿ ಇತ್ಯೇವಂ ಜೀವ ಪ್ರಪಶ್ಯತಿ ತಸ್ಮಾತ್ ಸ ದುಃಖ ಭಾಗುಕ್ತ. ಆದ್ದರಿಂದ ಜೀವನನ ದುಃಖ ಭಾಗ್ ಅಂತ ಕರೀತಾರೆ. ಎಲ್ಲಿವರೆಗೂ? ಯಾವದೀಶಃ ಪ್ರಸೀದ, ದೇವರ ಅನುಗ್ರಹ ಮಾಡುವವರೆಗೂ ಕೂಡ. ಅನುಗ್ರಹ ಯಾವಾಗ ಮಾಡ್ತಾನೆ? ಭಕ್ತಿ ಮಾಡಿದಾಗ. ಭಕ್ತಿ ಯಾವಾಗ ಮಾಡಬೇಕು? ಮಾಡ್ತಾನೆ ಪೂರ್ತಿ ಜ್ಞಾನ ಬಂದಾಗ. ಜ್ಞಾನಕ್ಕೆ ಇವೆಲ್ಲ ಮಾಮೂಲು ವಿದ್ಯೆ ಇತಿ ಏನ ಇದೇ ಬಂಧ. ತಿಳುವಳಿಕೆ ಇಲ್ದಿರೋದೇ ಬಂಧನ. ಯಾವುದು ಬಂಧನ ಅಲ್ಲ, ಅಜ್ಞಾನವೇ ಬಂಧನ. ಅದಕ್ಕೆ ಅವಿದ್ಯೆಯೇ ಬಂಧನ.
ಅವಿದ್ಯೆ ಕಳ್ಕೊಳ್ಳೋದೇ ಮುಕ್ತಿ ಅಷ್ಟೇ. ಅಜ್ಞಾನ ಅವಿದ್ಯೆಯಿಂದಾಗಿ ಬಂಧನ, ಅವಿದ್ಯೆ ಜೊತೆಗಿರೋದ್ರಿಂದ ಬಂಧನ ಪ್ರಸೀದತಿ ಇದು ಸ್ವಾತಂತ್ರ್ಯ. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಅಬುಧಸ್ತತ್ರ ಕರ್ತಾಸ್ಮೀತಿ ನಿಬದ್ಧತೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಭಗವದ್ಗೀತೆ ಅದಕ್ಕೆಲ್ಲ ವಿವರಣೆ. ಈಶಾ ದೈವಾಧೀನೇ ಶರೀರೇ ಅಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನ ಅಬುಧ ತತ್ರ ಕರ್ತ ಅಸ್ಮಿ ಇತಿ ನಿಬದ್ಧತೆ. ದೈವಾಧೀನವಾದದ್ದು ಶರೀರ, ಅದರೊಳಗೆ ಏನು ತಿಳ್ಕೊಂಡ್ಬಿಡ್ತಾನೆ ಇವನು, ತನ್ನದೇ ಗುಣಗಳಿಂದಾಗಿ ಕರ್ಮಗಳು, ಸತ್ವಗುಣದಿಂದ ಸಾತ್ವಿಕ ಕರ್ಮ ಇತ್ಯಾದಿ ಹೇಳಿದ್ದಾರೆ. ವರ್ತಮಾನ ಇದೆಲ್ಲ ಅರ್ಥ ಮಾಡಿಕೊಳ್ಳದೆ ಅಬುಧ ಬುಧ ಅಂದರೆ ಜ್ಞಾನಿ, ಬುಧ ಗುರು ಶುಕ್ರ ಶನಿ ಅಂತ ತಗೊಳ್ಬಾರ್ದಿಲ್ಲಿ. ಬುಧ ಅಂದರೆ ಜ್ಞಾನಿ, ಅಬುಧ ಅಂದರೆ ಅಜ್ಞಾನಿ. ಅವನು ತಿಳುವಳಿಕೆ ಇಲ್ಲದವನು ಇದೆಲ್ಲ ಅರ್ಥ ಮಾಡಿಕೊಳ್ಳದೆ ಕರ್ತ ಅಸ್ಮೀತಿ ನಿಬದ್ಧತೆ. ಕರ್ತ ಅಸ್ಮೀತಿ ನಾನೇ ಕರ್ತ ಅಂತ ಒಳಗಾಗಿಬಿಟ್ಟು ಬದ್ಧತೆ ನಿಬದ್ಧತೆ ಭಾರಿ ಬಂಧನಕ್ಕೊಳಗಾಗ್ತಾನೆ. ಅದಿಲ್ಲದೆ ಹೋದ ಸಮಸ್ಯೆ ಇಲ್ಲ. ಕರ್ತಾಸ್ಮೀತೆ ನಿಬದ್ಧತೆ. ಹೋಗ್ತಿರ್ತಾರೆ ಬಸ್ಸಲ್ಲಿ, ಬಸ್ಸಿಗೆ ಆಕ್ಸಿಡೆಂಟ್ ಆಗುತ್ತೆ, ಇವನ ಮೇಲೆ ಕೇಸ್ ಹಾಕಲ್ಲ, ಪ್ಯಾಸೆಂಜರ್ ಮೇಲೆ. ಯಾರ ಮೇಲೆ ಹಾಕ್ತಾರೆ? ಡ್ರೈವರ್ ಮೇಲೆ ಹಾಕ್ತಾರೆ. ಗೊತ್ತಾಯ್ತಲ್ಲ. ನಮಗೇನು ಗೊತ್ತಿದೆ ಈಗ? ನಮಗೆ ಗೊತ್ತೇ, ನಾವು ಮಾಡಿದ್ದಲ್ಲ ಇದು, ನಮ್ಮ ಕೆಲಸ ಅದು ಅಲ್ವೇ ಅಲ್ಲ, ಆದ್ದರಿಂದ ನಮಗೆ ಸಂಬಂಧಪಟ್ಟಿಲ್ಲ, ಎಚ್ಚರಿಕೆ ಇದೆ. ಅಂದರೆ ಏಕವೆಲ್ಲ ಆಗಿರ್ಬೋದು, ಬಟ್ ಈ ಮಾಡಿ ಆಕ್ಸಿಡೆಂಟ್ ಮಾಡಿದ ಅಪರಾಧ ನಂದಲ್ಲ. ಫಲಗಿಲ್ಲ ಉಳ್ಬೋದು, ತನ್ನ ಕೂತಿದ್ದು ಕೈ ಕಾಲು ಮುರ್ಕಾಲ ಆಗ್ಬೋದು, ಆದರೆ ಏನಿಲ್ಲ, ಈ ಆಕ್ಸಿಡೆಂಟ್ ಮಾಡಿದ್ವ ನಾನಲ್ಲ ಅನ್ನೋ ಎಚ್ಚರ ಆಗಿರುತ್ತೆ. ಹಾಗೆ ಅಲ್ಲಿ ಆಗಿದೆ, ಬಸ್ಸಲ್ಲಿ ಕೂತಿದ್ದಾರೆ, ಆದರೆ ನಾನು ಡ್ರೈವ್ ಮಾಡಿಲ್ಲ ಅಂತ ಗೊತ್ತಾದರೆ ನೀವು ಅವಾಗ ಬಸ್ ಹೋಯ್ತು, ಇನ್ನೊಬ್ಬಂತೂ ಹೊಡೆದ, ಇವನು ತಿಳುವಳಿಕೆ ಅವನು ತಿಳುವಳಿಕೆಲ್ಲ ಹೊಡ್ಕೊಂಡು ಹೋದ, ಅಷ್ಟೇ ಹೊರತು ನನ್ನ ರೋಲ್ ಏನೂ ಇಲ್ಲ. ಅದೇ ರೀತಿಯಲ್ಲಿ ಬಂದಾಗಲೂ ಹಾಗೆ ಒಳ್ಳೆ ರೀತಿಯಲ್ಲಿ ಹೋದರೆ ನನಗೂ ಡ್ರೈವರ್ ಗುಣ ಅದು, ಇವಂದಲ್ಲ. ಸುಖವಾಗಿ ಬಂದ ಅಂತ ಕೇಳಿದ್ರೆ ಕರ್ಕೊಂಡು ಬಂದ ಅಂತ ಅರ್ಥ. ಅವನು ಸರಿಯಾಗಿ ಮಾಡದೆ ಹೋಗಿದ್ರು ಬರ್ಲಿಕ್ಕಾಗ್ತಿರಲಿಲ್ಲ. ಎರಡೂ ಇರಬೇಕು ಅವನಿಗೆ. ಆಕ್ಸಿಡೆಂಟ್ ಮಾಡಿದವನು ಅವನಲ್ಲ, ಸರಿಯಾಗಿ ಡ್ರೈವ್ ಮಾಡಿದವನು ಅವನಲ್ಲ. ಅದರಿಂದಾಗಿದೆ ಎರಡೂ ಅಲ್ಲದ ಕೂತು ಬಂದವನಷ್ಟೇ ಅಂತ ಎಚ್ಚರಿಕೆ ಆಗಿರಬೇಕು. ಹಾಗಿದ್ದರೆ ಅದು ಬಂಧನ ಅಲ್ಲ. ಇಲ್ಲದ ಹೋದ್ರೆ ಏನಾಗುತ್ತೆ? ಬಂಧನ ಆಗುತ್ತೆ. ಗುಣಭಾವ್ಯೇನ ಕರ್ಮಣ ಗುಣಭೂತಃ, ಇವನು ಯಾವಾಗಲೂ ಸೆಕೆಂಡರಿ ಜೀವ. ಅಸ್ವತಂತ್ರೋ ಅಹಮಸ್ಮಿನ್ ಕರ್ಮಣಿ ಇತಿ ಭಾವಜ್ಞೇಯೇನ. ಯಾವಾಗ ಎಚ್ಚರ, ಈ ಕರ್ಮದಲ್ಲಿ ನಾನು ಸ್ವತಂತ್ರನಾದವನಲ್ಲ ಅಂತ ಎಚ್ಚರ ಇರುತ್ತೆ. ಪ್ರತಿ ಕಾರ್ಯದಲ್ಲೂ ನಾವೇನಿಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ನಮ್ಮ ರೋಲ್ ಎಷ್ಟು ಅಷ್ಟು ಸರಿಯಾಗಿ ತಿಳ್ಕೊಂಡ್ರೆ ತಪ್ಪಲ್ಲ. ಅಸ್ವತಂತ್ರ ಸ್ವತಂತ್ರೋಸ್ಮಿ ಇತ್ಯೇವಂ ಜೀವ ಪ್ರಭಾವಯನ್ ಬದ್ಧತೆ ಹಿ ಈಶಕೋಪೇನ ರಾಜಭಾವೇನ ಭೃತ್ಯವತ್ತಿತಿ ಚ. ಸ್ವತಂತ್ರ ಅಸ್ಮಿ, ಅಸ್ವತಂತ್ರನಾದ ಜೀವ ತಾನು ಸ್ವತಂತ್ರನಾಗಿದ್ದೇನೆ ಅಂತ ತಿಳ್ಕೊಂಡು ಜೀವ ಪ್ರಭಾವಯನ್ ತಿಳ್ಕೊಂಡವನಾಗಿ ಬದ್ಧತೆ ಹಿ ಈಶಕೋಪೇನ ದೇವರ ಕೋಪತೆಗೆ ಒಳಗಾಗಿ ಅವನು ಬಂಧನಕ್ಕೊಳಗಾಗ್ತಾನೆ. ರಾಜಭಾವೇನ ಭೃತ್ಯವತ್, ತಾನೇ ರಾಜ ಅಂತ ತಿಳ್ಕೊಂಡ ಭೃತ್ಯ ಹೇಗೆ ಬಂಧನಕ್ಕೊಳಗಾಗ್ತಾನೆ, ಹಾಗೆ ನಾನೇ ಈಶಾ ಅಂತ ತಿಳ್ಕೊಂಡಂಥ ಜೀವ ಬಂಧನಕ್ಕೊಳಗಾಗ್ತಾನೆ. ಈಶ್ವರೋ ಅಹಂ ಹೋಗಿ ಅವ್ರು ತಿಳ್ಕೊತಾರೆ, ಇವರು ಹಾಗೆ ತಿಳ್ಕೊಡೋದಿಲ್ಲ. ನಾಹಂಕರ್ತ ಹರಿಕರ್ತ, ಸಮಸ್ಯೆ ಇಲ್ಲಾಗ. ಏವಂ ವಿರಕ್ತ ಶಯನ ಆಸನ ಅಟನ ಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾನ್ ತತ್ರ ಆದತದ್ಗುಣಾನ್ ಪ್ರಕೃತಿಸ್ಥೋಪಿ ಅಸಂಸಕ್ತೋ ಯಥಾಖಂ ಸವಿತಾ ಅನಿಲಃ. ಏವಂ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾ, ಭೃತ್ಯ ರಾಜ ಅಂತ ತಿಳ್ಕೊಂಡು ದುಃಖಕ್ಕೊಳಗಾಗ್ತಾನೆ, ಆ ರೀತಿಯಾಗಿ ನಾನು ಈಶಾ ಅಂತ ತಿಳ್ಕೊಂಡು ಜೀವ ದುಃಖಕ್ಕೊಳಗಾಗ್ತಾನೆ. ಏವಂ ವಿರಕ್ತ, ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ವಿರಕ್ತ ನಮ್ಮ ರೋಡ್ ಎಷ್ಟು ಗೊತ್ತಾಯ್ತು, ಎಲ್ಲದರಲ್ಲೂ ತನ್ನ ಜೋರು ಎಷ್ಟೇ ಗೊತ್ತಾಗಿದ್ದರಿಂದ ಅಟ್ಯಾಚ್ಮೆಂಟ್ ಕಳ್ಕೊಂಡ್ಬಿಡ್ತಾನೆ. ವಿರಕ್ತ ಶಯನೆ, ಮಲಗಿದಾಗ, ಆಸನ ಅಟನ ಮಜ್ಜನೆ, ಆಸನ ಕೂತಾಗ, ಅಟನ ಓಡಾಡಬೇಕಾದ್ರೆ, ಮಜ್ಜನ ಸ್ನಾನ ಮಾಡಬೇಕಾದ್ರೆ, ದರ್ಶನ ನೋಡಬೇಕಾದ್ರೆ, ಸ್ಪರ್ಶನ ಮುಟ್ಟಿದಾಗ, ಆಮೇಲೆ ಪ್ರಾಣ ಉಸಿರಾಡಬೇಕಾದ್ರೆ, ಭೋಜನ ಊಟ ಮಾಡಬೇಕಾದ್ರೆ, ಶ್ರವಣಾದಿಶು ಎಲ್ಲ ಬಂದಿದೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ಚನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಮುನ್ಬಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್ ನೈವ ಕಂಚಿತ್ ಕರೋಮೀತಿ ಯುಕ್ತೋ ಬಂದೇತ ತತ್ವವಿತ್. ಅದಕ್ಕೆಲ್ಲ ವಿವರಣೆ ಇದೆ ಇಷ್ಟು ಕೂಡ. ಏವಂ ವಿರಕ್ತ
ಅದಕ್ಕೆ ಇದು ವಿವರಣೆ, ಇದಕ್ಕೆ ಅದಕ್ಕೆ ವಿವರಣೆನಾ? ಗೀತೆಗೆ ಉದ್ಧವ ಗೀತೆ ವಿವರಣೆ, ಉದ್ಧವ ಗೀತೆಗೆ ಅದು ವಿವರಣೆನ? ಯಾವುದು ಅಲ್ಲಿ ಯಾವುದು ಇದರಲ್ಲಿ ಮೊದಲು? ಗೀತೆ ಮೊದಲು. ಇದು ಆ ಯುದ್ಧ ಕಾಲಕ್ಕೆ ಹೇಳಿದ್ರೆ ಪರಂಧಾಮಕ್ಕೆ ಹೋಗೋಕ್ಕೆ ಹೇಳಿದ್ದಾದ್ದರಿಂದ ಸುಮಾರು 36 ವರ್ಷ ಡಿಫರೆನ್ಸ್ ಇದೆ. ಆ ಅರ್ಥದಲ್ಲಿ ಯಾವುದು ಮೊದಲು? ಮೊದಲಿದ್ದಿದ್ದು ವ್ಯಾಖ್ಯೇಯ, ಆಮೇಲೆ ಬರೋದು ವ್ಯಾಖ್ಯಾನ. ಅದು ಮೂಲ, ಇದು ವಿವರಣೆ. ತಥಾ ಬದ್ಧತೆ ವಿದ್ವಾಂತ. ಆದ್ದರಿಂದ ಇದನ್ನು ಓದ್ತಾ ಹೋದರೆ ಅದು ಪೂರ್ತಿ ಅರ್ಥ ಆಗೋದಿಲ್ಲ. ಏವಂ ವಿರಕ್ತ ಶಯನೆ ಆಸನ ಅಟನ ಭಜ್ಯನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾನ್. ಅಜ್ಞಾನಿಯಾದವನು ಬಂಧನಕ್ಕೆ ಒಳಗಾಗೋ ಹಾಗೆ ಜ್ಞಾನಿ ಆದವನು ಒಳಗಾಗೋದಿಲ್ಲ. ತತ್ರ ಆದದದ್ಗುಣ. ಭೋಗ ಇಬ್ಬರಿಗೂ ಇದೆ, ಆದರೆ ಅವರಿಗೆ ಅಸ್ವಾತಿ ಎಲ್ಲ ಎಚ್ಚರಿಕೆ ಇರೋದ್ರಿಂದ ಬಂಧನ ಇಲ್ಲ. ಇವನಿಗೆ ಬಂಧನ ಇದೆ. ಅದೇ ಬಸ್ಸಲ್ಲಿ ಕೂತಿದ್ರು ಇವನಿಗೆ ರೆಸ್ಟ್ ಮಾಡಿದ್ರೆ ಅವ್ನು ಮಾಡೋದಿಲ್ಲ. ನಾವು ಹೇಳ್ತಾರೆ ನಂದೇನು ರೋಲ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾರು ಡ್ರೈವರ್ ಅಂತ ಕೇಳ್ತಾರೆ, ಬರ್ತಾರೆ. ಯಾರು ಪ್ಯಾಸೆಂಜರ್ ಅಂತ ಕೇಳೋದಿಲ್ಲ. ಟಿಕೆಟ್ ಕೊಡೋದು ಡ್ರೈವರ್ನ ಕೇಳೋದಿಲ್ಲ, ಇವ್ರಿಗೆ ಕೇಳ್ತಾನೆ. ಟಿಕೆಟ್ ಕೇಳ್ಬೇಕಾದ್ರೆ ಯಾರು ಕೊಡಬೇಕು? ಇವನು. ಡ್ರೈವರ್ ಯಾರು ಅಂತ ಕೇಳಿದ್ರೆ ಅವನು ಉತ್ತರ ಕೊಡಬೇಕು. ಆದ್ದರಿಂದ ನಥತಾ ಬದ್ಧತೆ ವಿದ್ವಾನ್ ತತ್ರ ಅದದದ್ಗುಣಾನ್ ಪ್ರಕೃತಿಸ್ಥೋಪಿ ಅಸಂಸಕ್ತ ಯಥಾ. ಪ್ರಕೃತಿಯಲ್ಲಿದ್ದರೂ ಕೂಡ, ಪ್ರಕೃತಿಯಲ್ಲಿದ್ದರೂ ಅಂದರೆ ಪ್ರಾಕೃತ ದೇಹದಲ್ಲಿದ್ದರೂ ಕೂಡ ಅಸಂಸಕ್ತ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಸಂಸಕ್ತಿ ಅಂದರೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ ಕಾಲಕ್ಕೆ ಯಥಾಖಂ ಸವಿತಾ ಅನಿಲ ದೃಷ್ಟಾಂತ ಕೊಡ್ತಾರೆ. ಯಥಾಖಂ ಯಥಾ ಅನಿಲ. ಖಂ ಅಂದರೆ ಆಕಾಶ, ಅನಿಲ ಅಂದರೆ ಗಾಳಿ. ಎರಡಕ್ಕೂ ಏನಿಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಆ ರೀತಿ ಇರ್ತಾರೆ. ಭಗವದ್ಗೀತೆಯಲ್ಲಿ ಎಲ್ಲ ಬಂದಿದೆ, ಗೊತ್ತಾಯ್ತಾ? ಎರಡು ಬೇರೆ ಹೇಳಿದ್ದಾರೆ, ಒಟ್ಟಿಗೆ ಸೇರಿಸಿ ಹೇಳ್ಬಿಡ್ತಾರೆ. ಅಲ್ಲಿ ಎರಡು ಒಟ್ಟಿಗೆ ಸೇರಿಸಿ ಹೇಳಿದರೆ ಬಿಡಿಸಿ ಹೇಳ್ತಾರೆ, ಬಿಡಿಸಿ ಹೇಳಿದ್ರೆ ಸೇರಿಸಿ ಹೇಳ್ತಾರೆ. ಏನು ಬರ್ತಾ ಇಲ್ವಾ? ಓ ಎಲ್ಲ ಹೋಯ್ತು, ಮಾಡಿದ್ದು ಇವರಿಗೆ ಮಾಡಿದ್ದೆಲ್ಲ ಹೋಯ್ತಾ? ಹಾಂ, ಅಲ್ಲ ಮೊದಲಿಂದ ರೆಕಾರ್ಡ್ ಆಗ್ತದೆ. ಏವಂ ವಿರಕ್ತಃ ಶಯನೆ ಏವಂ ಅಸ್ವಾತಂತ್ರ್ಯೇಣ ನಿತ್ಯಬದ್ಧೋಪಿ ಏವಂ ಆತ್ಮನೋಃ ಸ್ವಾತಂತ್ರ್ಯ ಪಾರತಂತ್ರ್ಯಯೋಃ ವಿದ್ವಾನ್ ಜೀವ ಅಪಿ ಅವಿದ್ವಜ್ಜೀವವತ್ ನ ಬದ್ಧತೆ. ನೋಡಿ, ಜ್ಞಾನ ಬಂದಿದ್ದಕ್ಕೆ ಏನಕ್ಕೆ ಉಪಯೋಗ ಆಯಿತು ಅಂದರೆ ಬಂಧನ ಇಲ್ಲ. ಉಳಿದವರಿಗಿರೋ ಬಂಧನ ಇವರಿಗಿಲ್ಲ. ತಿಳುವಳಿಕೆ ಅವನ್ನೇನು ಮಾಡಿಬಿಡ್ತು, ಬಂಧನದಿಂದ ಬಿಡುಗಡೆ ಮಾಡ್ತಾ ಇದೆ. ಅದಕ್ಕೆ ಜ್ಞಾನೇನೈವ ಪರಂಪದವು. ಜ್ಞಾನನೇ ಮೋಚನ. ಮೋಚನಕ್ಕೆ ಕಾರಣವಾಗೋದು ಯಾವುದು? ಮೋಚಕವಾದದ್ದು ಜ್ಞಾನ ಹೊರತು ಬೇರೆ ಅಲ್ಲ. ಆದ್ದರಿಂದ ಜ್ಞಾನ ಸಂಪಾದನೆ ಮಾಡಬೇಕು. ಜೀವೋ ಅಪಿ ಅವಿದ್ವಜ್ಜೀವವತ್ ನ ಬದ್ಧತೆ ಏವಂ ವಿದ್ವಾನಿತಿ ಅನ್ವಯ. ಏವಂ ವಿದ್ವಾನ್ ಅಲ್ಲಿಂದ ಅನ್ವಯ ಮಾಡಿಕೊಂಡು ಇದಿಷ್ಟು ಅರ್ಥ ಮಾಡಬೇಕು ಅಂತ ಹೇಳಿ. ಇದರಿಂದ ಉಪಯೋಗ? ಅವ್ರು ಓದೋರು ಇರ್ತಾರೆ, ಇಲ್ಲೇ ಇದ್ದಾರೆ. ಓದೋರು ನಾವು ಇಲ್ಲೇ ಇದ್ದೇವೆ. ಏನು ಉಪಯೋಗ ಅಂದರೆ ಅದ್ರ ವ್ಯತ್ಯಾಸ ಇದೆ. ಇಬ್ಬರು ನೀರಲ್ಲಿ ಹಾರಿದ್ರು. ಈಜು ಬಂದವ್ರ ರೀತಿಯೇ ಬೇರೆ, ಬರದೇ ಇದ್ದವ್ರ ರೀತಿಯೇ ಬೇರೆ, ಗೊತ್ತಾಯ್ತಾ? ಅವ್ನು ಈಜು ನೋಡಿದ್ರು ಎಂಜಾಯ್ ಹೇಳ್ತಾರೆ, ಮಾಡ್ತಾರೆ, ಎರಡೋ ಮಾಡ್ತಾರೆ. ಅದೇ ರೀತಿ ಜ್ಞಾನಿ ಆದವನು ಹಾಗಿರ್ತಾನೆ, ಇನ್ವಾಲ್ವ್ಮೆಂಟ್ ಇಲ್ಲ ಅವನಿಗೆ. ಇವನು ಆಗಲ್ಲ, ಅವನಿಗೆ ಹೋಗೇ ಬಿಡ್ತಾರೆ ಆ ಕಡೆ. ಆದ್ದರಿಂದ ಸಮಸ್ಯೆ ಇಲ್ಲ. ನಿತ್ಯಬದ್ಧೋಪಿ ಜೀವೋ ಯಃ ಆತ್ಮನೋ ನಿತ್ಯಬದ್ಧತಾಂ ವಿಷ್ಣುನಾ ನಿತ್ಯಮುಕ್ತತ್ವಂ ತಸ್ಯ ವೇತ್ತಿ ಸಮುಚ್ಯತೆ. ಇದರಿಂದ ಏನು ಗೊತ್ತಾದಾಗಾಯಿತು? ನಿತ್ಯಬದ್ಧೋಪಿ ಜೀವ, ನಿತ್ಯಬದ್ಧನೇ ಜೀವ. ಆತ್ಮನೋ ನಿತ್ಯಬದ್ಧತಾ, ನಾನು ಬದ್ಧ, ಆದರೆ ನನ್ನೊಳಗಿರ್ತಕ್ಕಂಥ ವಿಷ್ಣು ಬದ್ಧನಲ್ಲ, ಗೊತ್ತಾಯ್ತಾ? ವಿಷ್ಣುನಾ ನಿತ್ಯಮುಕ್ತತ್ವಂ, ನಾನು ನಿತ್ಯಬದ್ಧ, ವಿಷ್ಣು ನಿತ್ಯಮುಕ್ತ ಅಂತ ಯಾರು ತಿಳಿತಾರೆ, ತಸ್ಯ ವೇತ್ತಿ ಅವರು ಬಿಡುಗಡೆ ಅಂತಾನೆ, ಮುಂದೆ ಮುಕ್ತನಾಗ್ತಾನೆ. ಹಾಗೆ ತಿಳ್ಕೊಳ್ಳೋದನ್ನು ಹಾಗೆ ಬಂದಲ್ಲ ಇದ್ದೇ ಬಿಡ್ತಾನೆ. ಹಾಗೇನೆ ತಿಳುವಳಿಕೆ ಬಂತು ಅಂದರೆ ಏನಾಗ್ತಾನೆ? ಮುಕ್ತನಾಗ್ತಾನೆ. ತದಧೀನತ್ವ ಬಂಧೇತು ವಿದ್ಯಮಾನೇಪಿ ಅದುಃಖ ಭಾಕ್ ದೇಹಸ್ಥೋಪಿ ನ ದುಃಖೀ ಸ್ಯಾತ್ ಅನ್ಯವತ್ ಕಿಮು ಮುಕ್ತಿಗಃ ಇತಿ ನಾರಾಪ ಇತಿ ಪರಾಯಣೆ. ಪರಾಯಣ ಅಂತ ಒಂದು ಗ್ರಂಥ, ಅದನ್ನು ಕೊಟ್ಬಿಡ್ತಾರೆ. ತದಧೀನತ್ವ ಬಂಧೇತು ವಿದ್ಯಮಾನೇಪಿ ದುಃಖ ಭಾಕ್. ಈ ಬಂಧ ಇದೆ, ದೇವರ ಅಧೀನ. ಆ ದೇವರಲ್ಲಿ ನಾನು ಭಕ್ತಿ ಮಾಡ್ತೇನೆ, ದೇವರು ನಮ್ಮ ನೋಡ್ಕೋತಾನೆ. ಎಚ್ಚರ ಇದ್ದರೆ ಏನಾಯ್ತು ಅವನಿಗೆ? ಆ ಬಂಧದ ಯೋಚನೆ ಇಲ್ಲ ಅವನಿಗೆ. ಅದಕ್ಕೆ ದೇಹಸ್ಥೋಪಿನ ದುಃಖಿ, ದೇಹದಲ್ಲಿದ್ದಾಗಲೂ ದುಃಖ ಪಡೋದಿಲ್ಲ. ಯಾಕೆ? ಅನ್ಯವತ್ ಕಿಮು ಮುಕ್ತಿಗಃ. ಅಜ್ಞಾನಿಯಾದವನು ದುಃಖಪಟ್ಟ ಹಾಗೆ ಜ್ಞಾನಿಯಾದವನು ದುಃಖ ಪಡೋದಿಲ್ಲ. ಅಲ್ಲೇ ಸಂಸಾರದಲ್ಲೇ ಇದ್ದಾನೆ, ಆದರೆ ಜ್ಞಾನ ಇರೋದ್ರೆ ದುಃಖ ಪಡೋದಿಲ್ಲ. ಆದ್ದರಿಂದ ಇನ್ನು ಮುಕ್ತನಾದ ಮೇಲೆ ದುಃಖ ಪಡ್ತಾರಾ? ಇಲ್ಲವೇ ಇಲ್ಲ. ಮುಕ್ತರಾದವನು ಏನಾಗಿಬಿಟ್ಟಿದೆ?
ನಾವೀಗ ಅರ್ಥ ಮಾಡ್ಕೊಂಡು ಅವ್ರಿಗೆ ಇದ್ದೇವೆ, ಬಿಡ್ಕೊಂಡು ಯೋಚನೆ ಮಾಡಬೇಕು. ಅಲ್ಲಿ ಬಿಡುಗಡೆ ಆಗೋಗ್ಬಿಟ್ಟಿದೆ ಅವರಿಗೆ. ಅವಾಗ ಏನಾಗುತ್ತೆ? ದುಃಖ ಆಗೋ ಚಾನ್ಸೇ ಇಲ್ಲ. ಸೊ ಮುಕ್ತರಿಗೆ ದುಃಖ ಇಲ್ಲ ಅಂಬೋದು ವಿವರಣೆ ಮಾಡ್ತಾರೆ. ಮುಕ್ತರಿಗೆ ದುಃಖ ಇಲ್ಲದೆ ಇರೋದಕ್ಕೆ ಏನು ಕಾರಣ? ಬಂಧ ಹೋಗಿದೆ. ಬಂಧ ಹೋಗೋದಕ್ಕೆ ಏನು ಕಾರಣ? ಅಜ್ಞಾನ ಹೋಗಿದೆ. ಅಜ್ಞಾನ ಹೋಗ್ಲಿಕ್ಕೆ ಕಾರಣ ಜ್ಞಾನ ಬಂದಿದೆ. ಆದ್ದರಿಂದ ಸಮಸ್ಯೆ ಇಲ್ಲ. ಮುಕ್ತಿಗಹ ಇತಿ ಪರಾಯಣೆ. ಈಗಲೂ ಹಾಗೇನೆ, ಏನೋ ನೀರು ಬರಲಿಲ್ಲ, ಯಾರಿಗೆ ಹೇಳಿ ಕಳಿಸ್ತಾರೆ? ಬ್ರಹ್ಮರಿಗೆ ಹೇಳಿ ಕಳಿಸ್ತಾರೆ. ಯಾಕೆ ಬರ್ತಾ ಇಲ್ಲ? ಅವನಿಗೆ ಯಾಕೆ ಹೇಳಿ ಕಳಿಸ್ತಾರೆ? ಅವನಿಗೆ ಗೊತ್ತಿದೆ ಅದು ಜ್ಞಾನ ಇದೆ. ಇವನಿಗೆ ಜ್ಞಾನ ಇಲ್ಲ. ಯಾವುದಕ್ಕೆ ನಮಗೆ ಜ್ಞಾನ ಇಲ್ಲ ಅದು ನಾವು ಜ್ಞಾನ ಇದ್ದವ್ರು ಹುಡುಕ್ತೀವಿ. ಆಗ ಹೊತ್ತಾನೆ ಇವತ್ತು ಎಲ್ಲದನ್ನು ದೇವ್ರು ಬಂದಕ್ಕೆ ಕಾರಣ ಹುಡ್ಕೋದೇ ಇಲ್ಲ. ಅದರಿಂದ ಬಂದ ಅಂದರೆ ನೀರು ಬರ್ತಾ ಇಲ್ಲ, ಬಂದಾಗೋಗ್ಬಿಟ್ಟಿದೆ, ಬಂದಾಗಿದೆ, ಅದು ಬರಬೇಕೀಗ. ಏನು ಮಾಡಿದ್ರು ಬರ್ತಾ ಇಲ್ಲ. ಅವಾಗ ಏನು ಮಾಡ್ತಾರೆ? ಈಗ ಸಂಬಂಧ ತೊಟ್ಟರು ಹುಡುಕ್ತಾರೆ. ಸಂಬಂಧ ತುಂಬ ಜನ ಇದ್ದರೆ ಪರವಾಗಿಲ್ಲ, ದೇವರು ಒಬ್ಬರೇ ಆದ್ದರಿಂದಾಗಿದೆ. ಎಲ್ಲಿ ಹುಡುಕ್ಬೇಕು? ಎಲ್ಲಿ ನೋಡಿದ್ದೀರಿ? ಆ ಬ್ರಹ್ಮರ್ ಸಿಕ್ಕರ ನೋಡಿದಿರಿ ಅಂತ ಹುಡ್ಕೊಂಡು ಹೋಗ್ತಾರಲ್ಲ, ಹಾಗೆ ದೇವರು ನೋಡಿದ್ದೀರಾ ಅಂತ ಕೇಳ್ತಾರೆ. ಅದೇ ವೆರಿ ಸಿಂಪಲ್. ಆ ರೀತಿ ಗೊತ್ತಿದ್ದವರಿಗೆ ಅವನು ಬಂಬರ್ ಗೊತ್ತು, ಎಲ್ಲ ಗೊತ್ತು. ಈ ಫೋನ್ ಮಾಡಿದ್ರೆ ಬರ್ತಾರೆ ಗೊತ್ತು. ಯೋಚನೆ ಬರ್ತಾರೆ, ಸುಮ್ಮನೆ ಬರುತ್ತೆ ಅಂದ್ಬಿಡ್ತಾರೆ. ಅದು ಗೊತ್ತು. ಈ ಹುಡುಕೆಲ್ಲ ಶುರು ಮಾಡಬೇಕು ಅವನಿಗೆ. ಇದು ಯಾರು ಹುಡುಕ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿದ್ದಾರೆ, ಅವ್ರು ಭಾರಿ ಲಾಂಗ್ ಟೈಮ್ ತೊಗೋತಾನೆ. ಆ ಊರಲ್ಲೇ ಇಲ್ಲ ಅವನು ಬೇಕಾದರೂ. ಇನ್ನೂ ಸಮಸ್ಯೆ ಶುರುವಾಯಿತು. ದೇವ್ರದ್ದು ಹಾಗೆ ಇಲ್ಲೇ ಇಲ್ಲ. ಆದ್ದರಿಂದ ಯಾವಾಗಲೂ ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ದುಃಖ ಇಲ್ಲ. ಜ್ಞಾನ ಅಂದರೆ ಏನದು? ದುಃಖದ ಪರಿಹಾರದ ಜ್ಞಾನ. ಯಾವುದೋ ಜ್ಞಾನ ಇದ್ದರೆ ಉಪಯೋಗ ಇಲ್ಲ. ದುಃಖ ಆಗಿದೆ, ದುಃಖ ಪರಿಹಾರ ಯಾವುದರಿಂದ ಆಗುತ್ತೆ ಅದು ಗೊತ್ತೆ. ರೆಮಿಡಿ, ಪ್ರಾಪರ್ ರೆಮಿಡಿ. ರೋಗಕ್ಕೆ ಔಷಧಿ ಅಂದ್ರೇನು? ಎಲ್ಲವೂ ಔಷಧಿ ಅಲ್ಲ. ವಾಸಿ ಮಾಡೋದು ಮಾತ್ರ ಔಷಧಿ, ಪರಿಹಾರ ಮಾಡೋದು ಮಾತ್ರ ಔಷಧಿ. ಹುಡುಕ್ಬೇಕಾದ್ರೆ ಯಾವುದರಿಂದ ಪರಿಹಾರ ಆಗುತ್ತೆ? ದೇಹಸ್ಥೋಪಿ ನ ದುಃಖಿ ಸ್ಯಾತ್ ಅನ್ಯವತ್. ಅದೇ ಗಜೇಂದ್ರ ಏನು ಮಾಡ್ದ? ಎಲ್ಲರೂ ನೋಡಿದೆ ಬಿಡಿಸ್ತಾರೆ ಅಂತೀರಿ, ಯಾರೂ ಬಿಡಿಸಲಿಲ್ಲ. ತಾನೇ ಟ್ರೈ ಮಾಡ್ದ, ಅದೂ ಆಗಲಿಲ್ಲ. ಕೊನೆಗೆ ಏನು ಮಾಡ್ದ? ಇದು ಯಾರ ಕೈಲೂ ಆಗಲ್ಲ, ದೇವರಿಗೆ ಶರಣ, ಬಿಡಿಸ್ಬಿಟ್ಟದೆ. ಇವೆಲ್ಲ ಕಥೆನೂ ಹಾಗೆ ಇದು. ಅಜಾಗಳು ಅವಧೂತರು ಬಂದರು, ಗಾಬರಿ ಆಯಿತು, ವರ್ಣನೆ ಮಾಡಿದ, ವಿಶ್ವದಲ್ಲಿ ಬಿಡಿಸ್ಬಿಟ್ರು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿ ಯಮದೂತರ ಕೇಳಿ ಉಪಯೋಗ ಇಲ್ಲ. ಅದಕ್ಕೆ ಅವ್ರ ರೈಟ್ ಇಲ್ಲ ಬಿಡಿಸ್ಲಿಕ್ಕೆ. ಗೊತ್ತಾಯ್ತು? ಹಿಡ್ಕೊಳ್ಳೋಕೆ ಬಂದು ಅವ್ನು ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ಲಿಕ್ಕೆ ಬರೋದಿಲ್ಲ ಅವನು. ಅದಕ್ಕೆ ಅವನು ಹಿಡಿತಾನಾಗ. ಇವರಿಗೆ ಆ ಹಿಡ್ಕೊಂಡೋಗಿ ಕೆಲಸ ಅಷ್ಟೇ ಮಾಡಬೇಕೆ ಹೊರತು ಏನು ಮಾಡೋಂಗಿಲ್ಲ, ಹಕ್ಕಿಲ್ಲ ಅವ್ರಿಗೆ. ಇವೆಲ್ಲ ಒಂದು ದಿವಸಕ್ಕೆ ಗೊತ್ತಾಗೋದಲ್ಲ. ಅದಕ್ಕೆ ಪುನಃ ಹರಿಕಥಾ ಶ್ರವಣ ಮಾಡೋ, ನಿರಂತರ ಕೇಳ್ತಾನೆ ಇರಬೇಕು. ವೈಶಾರದ್ದೇಕ್ಷಯ ಅಸಂಗಸಿತಯ ಛಿನ್ನ ಸಂಶಯ ಪ್ರತಿಬುದ್ಧ ಇವ ಸ್ವಪ್ನಾತ್ ನಾನಾತ್ವಾತ್ ವಿನಿವರ್ತತೆ. ವೈಶಾರದ್ದೇಕ್ಷಯ ಜ್ಞಾನದಿಂದ ನೋಡೋದು ಒಂದು. ಆಮೇಲೆ ಅಸಂಗಸಿತಯ, ಅಸಂಗದಿಂದಾಗಿ ತೀಕ್ಷ್ಣ. ಎಲ್ಲಿದೆ ಇದು? ವಿಮಲೈ ಶ್ರುತಿಶಾಣ ನಿಷಾದತಮಯಿ. ಸಿತ ಪದ ಇದೆ ನೋಡಿ. ಇದು ಕೇಳಿ 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 ಬುದ್ಧಿ ಹರಿತಾಗತ್ತೆ, ಮನಸ್ಸು ಹರಿತಾಗತ್ತೆ. ಛಿನ್ನ ಸಂಶಯ, ಸಂಶಯ ಎಲ್ಲ ಹೋಗಿಬಿಟ್ಟಿದೆ. ಪ್ರತಿಬುದ್ಧ ಇವ ಸ್ವಪ್ನಾತ್, ಸ್ವಪ್ನದಿಂದ ಎಚ್ಚೆತ್ತವನಂತೆ ಆರಾಮಾಗಿರ್ತಾನೆ. ಉಳಿದವನು ಹಾಗಲ್ಲ, ಇವು ಸಿಕ್ಕಾಕೊಂಡ್ಬಿಡ್ತಾನೆ. ನಾನಾತ್ವಾತ್ ವಿನಿವರ್ತತೆ. ಸ್ವಪ್ನಾತ್ ನಾನಾತ್ವಾತ್. ನಾನಾತ್ವ ಅಂದರೆ ಎಲ್ಲೆಲ್ಲೋ ಪರಿಹಾರ ಹುಡ್ಕೋದಿಲ್ಲ, ಖಚಿತ ಒಂದು ಪರಿಹಾರ ಗೊತ್ತವರಿಗೆ. ಇವತ್ತು ಯಾರು ಜ್ಞಾನ ಇಲ್ಲ ಅವರೆಲ್ಲ ಸ್ವಪ್ನದಲ್ಲಿ ಬಡಬಡಿಸ್ತಾ ಇಲ್ಲ, ಲೆಕ್ಕ ಅಷ್ಟೇ, ಏನು ಉಪಯೋಗ ಇಲ್ಲ. ಜ್ಞಾನ ಯಾವುದನ್ನು ಯಾಕೆ ಮಾತಾಡೋಲ್ಲ ಅಂತ ಕೇಳಿದರೆ, ಈ ಮಲಿದವ್ರ ಜೊತೆ ಏನು ಮಾತಾಡೋದು? ಗೊತ್ತಾಯ್ತಾ? ಅದಕ್ಕೆ ಅವ್ರು ಏನು ಮಾಡ್ತಾನೆ? ದೂರ ಇದ್ದು ಬಿಡ್ತಾನೆ. ಅಜ್ಞಾನಿಗಳ ಸಹವಾಸ ಯಾಕೆ ಮಾಡೋದಿಲ್ಲ ಅಂದರೆ, ಎಲ್ಲ ಗೊರಕೆ ಹೊಡೆಯೋರ ಮಧ್ಯೆ ಕೂತ್ರು ಉಪನ್ಯಾಸ ಮಾಡಿ ಏನು ಉಪಯೋಗ ಅದರಿಂದ? ಆದ್ದರಿಂದ ಅವ್ರು ಹೇಳೋದಕ್ಕೆ ಹೋಗೋದಿಲ್ಲ ಅವ್ರ ಹತ್ರ. ಎಚ್ಚೆತ್ತವ್ರು ಬಂದು ಸಂಘ ಜ್ಞಾನಿಗಳಲ್ಲಿ ಎಚ್ಚೆತ್ತವರಾದ್ದರಿಂದ ಅಲ್ಲಿ ಮಾತುಕತೆ ಅರ್ಥ ಇದೆ. ಇಲ್ಲಿ ಅರ್ಥನೇ ಇಲ್ಲ. ಅದಕ್ಕೆ ಅವ್ರು ಮೂಕ ಬಧಿರರಂತೆಪ್ಪರೋ ನೋಡ್ಪ ಜನಕ್ಕೆ. ಮೂಕ ಬಧಿರರಂತಿಪ್ಪರೋ ನೋಡ್ಪ ಜನಕ್ಕೆ. ಮೂಕರು ಅಂದರೆ ಮಾತು ಬರದೇ ಇತ್ತು, ಬಧಿರರು ಅಂದರೆ ಕಿವಿ ಕೇಳದೇ ಇತ್ತು, ಮಾತಾಡೋದಿಲ್ಲ, ಮಾತು ಕೇಳೋದಿಲ್ಲ, ಆ ರೀತಿ ಇರ್ತಾರೆ. ಅವ್ರಿಗೆಲ್ಲ ಗೊತ್ತಿದೆ, ಆದರೆ ಇವ್ರು ಡಿಸ್ಕನೆಕ್ಟೆಡ್ ಅವರು. ಗೊತ್ತಾಯ್ತಾ? ಯಾವ ಸಂಬಂಧಪಡ್ತಿದ್ದವ್ರ ಹತ್ರ ಮಾತಾಡೋದು ಅವಿವೇಕ, ಆದ್ದರಿಂದ ಮಾತಾಡೋದಕ್ಕೆ ಹೋಗೋದಿಲ್ಲ. ಜನಗುಂಪಿನಲ್ಲಿ ಯಾಕೆ ಸೇರಬಾರ್ದು ಅಂದರೆ, ಹೆಚ್ಚಿನಕ್ಕೆ ಸಾಮಾನ್ಯವಾಗಿ ತಿಳುವಳಿಕೆ ಇಲ್ಲದವರೇ ಜಾಸ್ತಿ. ಆದ್ದರಿಂದ ಆ ಸೇರೋದ್ರಿಂದ ನಮ್ಮ ತಿಳುವಳಿಕೆ ಅಫೆಕ್ಟ್ ಆಗುತ್ತೆ ಹೊರತು ಏನಾಗೋದಿಲ್ಲ, ಉಪಯೋಗ ಆಗೋದಿಲ್ಲ. ನಾನಾತ್ವಮಿತಿ ವೈ ಮಿಥ್ಯಾ ಜ್ಞಾನಂ ಕುತ್ರಚಿತ್ ಉಚ್ಯತೆ. ನಾನಾತ್ವ ಭ್ರಮೆ ಹೋಗುತ್ತೆ ಅಂದರು. ನಾನಾತ್ವ ಭ್ರಮೆ ಅಂದರೆ ಇದೆ ಕಂಡು ಮುಚ್ಕೊಂಡು ಒಂದೇ ಅರ್ಥ, ದ್ವೈತ ಭ್ರಮೆ ಹೋಗುತ್ತೆ ಅಂತೇಳಿ ಅಲ್ಲ. ನಾನಾತ್ವ ಅಂದ್ರೇನು? ಮಿಥ್ಯಾಜ್ಞಾನ ಅಂತ ಅರ್ಥ. ಒಂದು ವಸ್ತು ಅನೇಕ ರೀತಿ ಕಂಡ್ರೆ ನಾನಾತ್ವ. ಒಬ್ಬರಿದ್ದಾರೆ ಐದಾಜ್ಞಾನ ಕಂಡುಬಿಟ್ರೆ ಏನಂತಾರೆ? ಜ್ಞಾನ ಸರಿ ಇಲ್ಲ ಅಂತ. ಒಬ್ಬರು ಒಬ್ಬನೇ ಕಾಣಬೇಕು, ಇಬ್ಬರಿದ್ದು ಇಬ್ಬರೇ ಕಾಣಬೇಕು. ಒಬ್ಬರಿದ್ದಾಗ ಇಬ್ಬರು ಕಂಡ್ರೆ ಅದು ಭ್ರಮೆ, ತಪ್ಪದು. ಇಬ್ಬರೇ ಕಂಡ್ರೆ ತಪ್ಪಲ್ಲ. ಎಲ್ಲೆಲ್ಲಿ ದ್ವೈತನ ಬೈತಾರೋ ಅದು ಯಾವ ದ್ವೈತ ಬೈತಿರೋರು? ತಪ್ಪು ತಿಳುವಳಿಕೆ ದ್ವೈತ ಬೈತಾರೆ. ಸರಿಯಾದ ದ್ವೈತ ಹೊರಡಬೇಕು, ಬೇರೆಕ್ಕೆ ಸಾಧ್ಯತೆ ಇಲ್ಲ. ಪ್ರತಿಬುದ್ಧ ಇವ ಸ್ವಪ್ನಾತ್ ನಾನಾತ್ವಾತ್ ವಿನಿವರ್ತತೆ. ನಾನಾತ್ವಮಿತಿ ವೈ ಮಿಥ್ಯಾ ಜ್ಞಾನಂ ಕುತ್ರಚಿತ್ ಉಚ್ಯತೆ.
ಆಮೇಲೆ ವಸ್ತು ಯಾಥಾತ್ಮ್ಯತೋ ಅನ್ಯತ್ವಾತ್ ಜ್ಞಾನಸ್ಯ ಅಗ್ನೇ ವಿವಕ್ಷಿತ, ಜ್ಞಾನಸ್ಯೋಚ್ಛೆ ವಿಷಯ ವಿವಕ್ಷಿತ. ಆದ್ದರಿಂದ ನಾನಾತ್ವ ಅನ್ನೋದು ಜ್ಞಾನ ಇಲ್ಲದವರು ತಿಳುವಳಿಕೆಯಲ್ಲ, ನಾನಾತ್ವ ಭ್ರಮೆ. ಇವ್ರು ಭ್ರಮೆ ಅಂತ ಬಂದ ತಕ್ಷಣ ತಪ್ಪು ತಿಳ್ಕೊಂಡು ಅವರ ಅಭ್ಯಾಸ ತೆಗೆದುಹಾಕಿಬಿಟ್ಟು ನಾನಾತ್ವ ಜ್ಞಾನ ಇದೆ, ಅದು ನಾನಾತ್ವ ಜ್ಞಾನ ಇರಬಾರ್ದು. ಪ್ರಮಾಣಂ ಕುರು ಮಾನಸ ಮೀಶಪದೆ ಬಹುಶಾಖ ಹ್ಯದಂತಾಶ್ಚ ಅಂತ, ಅದು ನಾನಾತ್ವ. ಆದರೆ ವ್ಯವಸಾಯಾತ್ಮಕಾಬುದ್ಧಿ ಏಕೈವ ಕುರುಡಂದನ, ಅದು ಜ್ಞಾನ. ನಸ್ತುವೀತ ನನಿಂದೇತ ಕುರ್ವತ ಸಾಧ್ವಸಾಧುವ ವದತೋ ಗುಣದೋಷಾಭ್ಯಾಂ ವರ್ಜಿತ ಸಮದೃಂಗುನಿ. ಅದಕ್ಕೆ ನಾವು ಜನಗಳ ಮಧ್ಯೆ ಇದ್ದೇವೆ ಈಗ. ನಸ್ತುವೀತ ನನ್ನಿಂದೇತ ಕುರ್ವತಃ ಸಾಧ್ವಸಾಧುವ, ಜನಗಳಿದ್ದಾರೆ ಕೆದರು ಸಾಧು ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ, ಕೆದರು ಕೆಟ್ಟ ಕೆಲಸ ಮಾಡ್ತಾರೆ. ಅದೇನು ಮಾಡಬಾರ್ದು, ನಾವು ಒಳ್ಳೇದು ಮಾಡ್ದ ಅಂತ ಹೊಗಳಬೇಡಿ, ಕೆಟ್ಟದ್ದು ಮಾಡ್ದಂತ ಬೈಬೇಡಿ. ಯಾಕೆಂದರೆ ಅವ್ರಿಗೆ ಗೊತ್ತೇ ಆಗೋದು ಸ್ವಪ್ನದಲ್ಲಿ ಯಾವ ಅವನಿಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳೋದಕ್ಕೋದ್ರೆ ಉಪಯೋಗ ಇಲ್ಲ. ಅದರಿಂದ ವದತೋ ಗುಣದೋಷಾಭ್ಯಾಂ ವರ್ಜಿತ ಸಮದೃಂಗುನಿ. ಹೀಗೆ ಗುಣದೋಷಗಳ ಹೇಳೋದರಿಂದ ಏನು ಗುಣ ದೋಷಗಳು ಬರಬಹುದು, ಆ ದೋಷಗಳು ಬರೋದಿಲ್ಲ. ಯಾರು ಸಮದೃಕ್ ಮುನಿ, ಸಮದೃಕ್ ಎಲ್ಲ ದೇವರ ವ್ಯಾಪ. ಸಮ ಅಂದರೆ ವಿಷ್ಣು, ಸಮದೃಕ್ ಎಲ್ಲವೂ ಭಗವದಧೀನ ಅಂತ ತಿಳಿದವನಿಗೆ ಯಾರನ್ನೂ ಕೊಂಡಾಡೋದಿಲ್ಲ, ಯಾರನ್ನೂ ನಿಂದೆ ಮಾಡೋದಿಲ್ಲ. ತನ್ನ ಸಾಧನೆ ಮಾಡೋ ರೀತಿ ಬೇರೆ, ಈ ರೀತಿ ಬೇರೆ. ವಿದ್ಯಾರ್ಥಿ ಪಕ್ಕದಲ್ಲಿ ಗಲಾಟೆ ಆಗಿರೋ ಕಣ್ಣೆತ್ತಿ ನೋಡಬಾರ್ದು. ಯಾಕೆ? ತನಗೆ ಅಫೆಕ್ಟ್ ಆಗುತ್ತೆ. ಆದರೆ ಇನ್ವಿಲೇಟರ್ ನೋಡ್ಬೇಕಾದ್ರೆ ಅವನೇನು ಮಾಡ್ತಾನೆ, ಬಂದು ಯಾರೋ ಕಾಪಿ ಮಾಡಿರ್ತಾನೆ, ಬೇಕಾಷ್ಟು ಏನೋ ಮಾತಾಡ್ತಿರ್ತಾನೆ, ಇವನು ಕೆಲ್ಸೋತ ಕೊಡಬಾರ್ದು, ಏನಾಗುತ್ತೆ ನೋಡಿಕಂತ ಕೊಡಬಾರ್ದು. ಅರ್ಥ ಆಯ್ತಾ? ಈಗ ತನ್ನ ಪಾಡಿಗೆ ಬರಿತಿರ್ಬೇಕಷ್ಟೇ ಅವನು. ಯಾಕೆ ಇವನು ಅಪಾಯಿಂಟ್ಮೆಂಟ್ ಅದು ಅದಕ್ಕಲ್ಲ, ಇವನು ಬರೀಲಿಕ್ಕೆ ಬಂದಿದ್ದಾನೆ ಹೊರತು ಯಾವ್ದು ಸಂಬಂಧಪಟ್ಟಿಲ್ಲ ಅವನಿಗೆ. ಬಟ್ ಅವನು ಮಾಡಿರೋದೇ ಅದಕ್ಕೋಸ್ಕರ. ಅವನೇನು ಮಾಡಬೇಕಾಗ ನೋಡಬೇಕು, ಏನು ಮಾಡಿದೆ ಎಲ್ಲ ಹುಡುಕ್ಬೇಕು. ಅವನು ಮಾಡಿದ್ರೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡಿಬಿಟ್ಟು ಇವನ ತಲೆ ಕೆಟ್ಟೋಗುತ್ತಾ. ಆದ್ದರಿಂದ ನಾನಿಂದೇ ತನಸ್ತುವೀತ, ಅವನು ಬೈಲಕ್ಕೂ ಹೋಗಬೇಡಿ, ಬೈಲಕ್ಕೂ ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಷ್ಟೇ. ಸಾಧನೆ ಎರಡು ಮುಖ. ನಾವು ಸಾಧನೆ ಮಾಡಬೇಕಾದ್ರೆ ನಮ್ದು ಅಷ್ಟೇ ನೋಡಬೇಕು. ಮಾಡಿಸೋ ಕೆಲಸ ಕೊಟ್ಟಾಗ ನೋಡಬೇಕಾದ್ರೆ, ಮಾಡಿಸೋ ಕೆಲಸ ಕೊಟ್ಟಾಗ ನೋಡಲೇಬೇಕು ಕೆಲಸ. ಅದು ಇವತ್ತೇನಾಗಿದೆ ಎಲ್ಲ ಅವರಾಗೆ ಇವ್ರು ಹೇಳೇ ಇಲ್ಲ, ಯಾರು ಕಡೆ ಕಾಮೆಂಟ್ ಮಾಡೋಕ್ಕೆ ಇವನು ರೈಟೇ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾನೆ, ಫೇಸ್ಬುಕ್ಕು ವಾಟ್ಸಪ್ ತೆಗೆದು ನೋಡಿಬಿಟ್ರೆ ಕೆಲಸಕ್ಕೆ ಬಾರ್ದವ್ರು ಏನು ಮಾಡಿರ್ತಾರೆ. 90% ಜನ ಇರಲೇ ಬಿಟ್ಟವ್ರು, ಏನು ತಿಳುವಳಿಕೆ ಕೂಡ ಇರೋದಿಲ್ಲ. ಬೈದಿದ್ದು ಬೈದಿದ್ದೆ, ತಮ್ಮ ಕೆಲಸ ಅಲ್ಲ ಅದೆಲ್ಲ ಕೂಡ. ಗೊತ್ತಾಯ್ತಾ? ತಮ್ಮ ರೋಲಿಂದ ಮಾಡ್ಕೋಬೇಕು ಅಷ್ಟೇ. ಅದಕ್ಕೆ ಜ್ಞಾನಿ ಆದವ್ರು ಎಂದೂ ಕೂಡ ತಲೆ ಹಾಕ್ಲಕ್ಕೆ ಹೋಗೋದಿಲ್ಲ. ಸಮದೃಂಗ್ ಮುನಿ. ಹಾಂ, ಯಾರಿಗೆ ಜವಾಬ್ದಾರಿ ಇದ್ದಾಗ, ಅದೇ ಹೇಳ್ತಾರೆ, ಜವಾಬ್ದಾರಿ ಇದ್ದಾಗ ಮಾಡಬೇಕು. ಇಲ್ಲದೆ ಹೋದಾಗ ಈ ಸಾಧನೆ ಮಾಡೋದೀಗ ನಮ್ಮ ಸಾಧನೆ ನಾವು ಮಾಡಬೇಕಾದ್ರಿಂದ ಉಳಿದ ಸಾಧನೆ ಬಗ್ಗೆ ನಾವು ವಿಮರ್ಶೆ ಮಾಡೋದಕ್ಕೆ ಅವಕಾಶ ಇಲ್ಲ. ನಾವು ವ್ಯಾಲ್ಯೂಯರ್ಸ್ ಅಲ್ಲ. ಪಕ್ಕದಲ್ಲಿ ಕೂತವನು ವ್ಯಾಲ್ಯೂಯರ್ ಅಲ್ಲ. ಅವರು ಯಾರವನು ಅವನು ಕೋ ಸ್ಟೂಡೆಂಟ್ ಅಷ್ಟೇ ಹೊರತು ಅವ್ನು ವ್ಯಾಲ್ಯೂಯರ್ ಅಲ್ಲ. ಸೊ ಅವನು ನಾವು ವ್ಯಾಲ್ಯೂ ಮಾಡ್ತಾ ಕೊಡಬೇಕಾಗಿ, ವ್ಯಾಲ್ಯೂ ಮಾಡೋ ವ್ಯವಸ್ಥೆ ಬೇರೆ ಇದೆ. ನಮ್ಮ ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ರೆ ಸಾಕಷ್ಟೆ. ನಮಗೆ ಡಿಸ್ಟರ್ಬ್ ಆಗ್ತದೆ ಸಾಯ್ತಾ ಅವರಿಂದ. ಆ ರೀತಿ ಬದುಕಬೇಕೇ ಹೊರತು ಇದರಲ್ಲಕ್ಕಾದರೆ ಏನಾಗುತ್ತೆ, ಇವತ್ತು ಇವನು ಸಾಧನೆ ಹಾಳಾಗೋಗ್ತದೆ, ಏನು ಉಪಯೋಗ ಇಲ್ಲ. ಯಾರ ಮೇಲೆ ರೈಟ್ ಇದೆ, ಬರೆಯೋವ್ರ ಮೇಲೆ, ಮಕ್ಕಳು ಅದ್ರ ಮೇಲೆ ರೈಟ್ ಇದೆ, ಅಲ್ಲಿ ನೋಡ್ಕೋಬೇಕು. ಬೇರೆ ಸಂಬಂಧಪಟ್ಟವ್ರ ವ್ಯಕ್ತಿಗ ಅಷ್ಟು ಜನ ಒಪ್ಪಿಸಿದ್ದಾರೆ, ಅದು ನೋಡ್ಕೋಬೇಕು. ಈ ಪಕ್ಕದ ರೂಮಲ್ಲಿ ವಿನಿಲೇಟ್ ಮಾಡೋಕ್ಕೆ ಹೇಳಿಲ್ಲ, ಯಾರು ಮಾಡಿ ಅದರಲ್ಲೇ ಮಾಡಬೇಕೇ ಹೊರತು ಪಕ್ಕದ ರೂಮಲ್ಲಿ ಮಾಡೋದಕ್ಕೆ ಅವನಿಗೆ ಬೇರೆ ಇಲ್ಲ. ಮೊದಲು ಅಲ್ಲಿ ಯಾಕೆ ಹೋಗಿದ್ದು ಫಸ್ಟ್ ಅವನು ಕೇಳ್ತಾನೆ. ದೋಷಶ್ಚೈವ ಗುಣಶ್ಚೋಹೌ ಈಶತಂತ್ರವು ನಮೇ ವಶವು. ದೋಷವೇ ಆಗಲಿ ಗುಣವಾಗಲಿ ಏನವು ಈಶತಂತ್ರ. ತಂತ್ರ ಅಂದರೆ ಅಧೀನ, ಈಶಾಧೀನ. ಕ್ಲೇಶಾನಂದಗಳು ಈಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು. ನಮೇ ವಸಿ, ನಮೇ ವಶವು, ನಮ್ಮ ಅಧೀನದಲ್ಲಿ ಅವಿಲ್ಲ. ಇತಿ ಜಾನನ್ ನದೋಷ ಸ್ಯಾತ್ ವರ್ಜಿತೋ ಅಲ್ಪಗುಣೇನ ಚ. ಈ ರೀತಿ ಇದ್ದಾಗ ಅವರಿಗೆ ದೋಷ ಬರೋದೇ ಇಲ್ಲ. ಆದರೆ ಕೆಲವು ಅಪ್ರೋಷ ಜ್ಞಾನ ಬರೋವರಿಗೂ ಕೂಡ ಆ ಸ್ಟೇಜ್ ಬರೋದು ಕಷ್ಟ. ಆದರೆ ಕ್ರಮೇಣ ಸಾಧಿಸ್ತಾ ಹೋಗ್ಬೇಕಾದ್ರೆ ಓವರ್ನೈಟ್ ಬರೋದಿಲ್ಲ. ಒಂದು ಸರ್ತಿ ಓದಿದಷ್ಟೇ ಪಾಯ್ಪಾಟ ಆಗಿಬಿಡತ್ತಾ? ಏನು ಮಾಡಬೇಕು ಅವನು? 10 ಸರ್ತಿ ಓದ್ತಾನೆ, ಆಮೇಲೆ ನೋಡಿದ್ರೆ ಬಂತು, ಆಮೇಲೆ ಒಂದು ಬರೋದಿಲ್ಲ. ಮತ್ತೆ ನೋಡ್ತಾರೆ, ಅರ್ಧ ಬಂತು, ಪೂರ್ತಿ ಬಂತು, ಆಮೇಲೆ ಇನ್ನೂ ಬಂತು ಅಂತ ಹೇಳ್ಬೋದು. ಆ ರೀತಿ ಒಂದು 4 8 ಕಂಡಿದ್ದನ್ನು ಮಾಡಬೇಕಾದ್ರೆ ಅಷ್ಟು ಯೋಚನೆ ಮಾಡಬೇಕು. ಅಂಥ ಶಾಸ್ತ್ರ ವಿಚಾರಗಳನ್ನು ಏನು ಮಾಡಬೇಕು? ಮನನ ಮಾಡಿ 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 ಗಟ್ಟಿ ಮಾಡ್ಕೋಬೇಕು. ಇತಿ ಪ್ರಾಥಮ್ಯ ಅದೊಂದು ಗ್ರಂಥದ ಹೆಸರು. ನ ಕುರ್ಯಾನ್ ನ ವದೇತ್ ಕಿಂಚಿತ್ ನ ಧ್ಯಾಯೇತ್ ಸಾಧ್ವಸಾಧುವ ಆತ್ಮಾರಾಮೋ ಅನಯಾ ವೃತ್ಯ ವಿಚರೇತ್ ಜಡವತ್ ಸ್ಥಿತಃ. ನ ಕುರ್ಯಾತ್ ನ ವದೇತ್ ಕಿಂಚಿತ್, ಏನೂ ಮಾಡಿಕೊಡೋದು ಇನ್ನೊಬ್ಬರ ಬಗ್ಗೆ. ನ ವದೇತ್ ಕಿಂಚಿತ್, ಏನು ಹೇಳೋದಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಧ್ಯಾಯೇತ್ ಸಾಧು ಅಸಾಧುವ, ಧ್ಯಾಯೇತ್ ಇನ್ನೊಂದನ್ನು ಚಿಂತನೆಯೂ ಮಾಡೋಕ್ಕೆ ಹೋಗಬಾರ್ದು. ಸಾಧು ಒಳ್ಳೆಯದೇ ಕೆಟ್ಟದ್ದು ಎರಡೂ ಸ್ವಂತ ವಿಚಾರ ಅಲ್ಲ. ಯಾರು ಅರ್ಜೆಂಟ್ ಆಫೀಸಿಗೆ ಕಾಲೇಜ್ ಯಾರೋ ಗಲಾಟೆ ಮಾಡ್ತಾರೆ, ಕೇಳ್ತಾ ಕೊಡ್ತಾರೆ.
ಮೊದಲು ಆದಷ್ಟು ಬೇಗ ಎಸ್ಕೇಪ್ ಆದ ಸಿಕ್ಕಾಕೊಂಡ್ಬಿಟ್ರೆ ಪಂಚಾಯತ್ ಆಗುತ್ತೆ ಹೋಗಿಬಿಡ್ತಾರೆ. ಇವ್ರು ಸಂಬಂಧಪಟ್ಟಿದ್ದಲ್ಲ, ಆದರೆ ಪೊಲೀಸ್ ಫಸ್ಟ್ ಅಟೆಂಡ್ ಮಾಡಬೇಕಾದ್ರು ಅಪಾಯಿಂಟ್ ಆಗಿರೋದೇ ಅವನಿಗೆ ಕೆಲಸ, ನಮ್ಮ ಕೆಲಸ ಅಲ್ಲ. ಇತಿ ಪ್ರಾಸ ಬೇರೆ ಯಾಕೆ ಲೇಟ್ ಆಯಿತು, ಜಗಳ ಆಗ್ತಿತ್ತು ನೋಡ್ತಾ ಇದ್ದಿದ್ದೆ ಅಂತ ಹೇಳಿದರೆ ಹೋಗ್ತಾರೆ ಯಾರು ಯಾವ ಕಾರಣಕ್ಕೂ ಒಪ್ಪೋದು. ಅದು ನಿನ್ನೇನು ಕೆಲಸ, ಜಗಳ ಆಡ್ತಿದ್ರೆ ಅಲ್ಲೇ ಆಗ್ತಿತ್ತು ಗಡ್ಡಿ, ನಿಂತಿದ್ದು ಅಪರಾಧ ಆ್ಯಕ್ಚುಲಿ. ಬೇಟು ಬಿದ್ದರೆ ಏನಾಗ್ತಿತ್ತು ನನಗೆ ಅಂದರೆ ಅನ್ಕನ್ಸರ್ನ್ಡ್ ಪದ ನೆನಪಿರ್ಬೇಕು ಯಾವಾಗ. ಇರೆಸ್ಪಾನ್ಸಿಬಲ್ ಅಲ್ಲ, ಕನ್ಸರ್ನ್ಡ್ ಬೇರೆ, ಇರೆಸ್ಪಾನ್ಸಿಬಲ್ ಬೇರೆ. ಇರೆಸ್ಪಾನ್ಸಿಬಲ್ ಅಂದರೆ ಏನು, ಕನ್ಸರ್ನ್ ಇದ್ದಾಗ ಮಾಡೋದು ಇರೆಸ್ಪಾನ್ಸಿಬಿಲಿಟಿ. ಆದರೆ ಯಾವ ಕನ್ಸರ್ನ್ ಇಲ್ಲ ರೆಸ್ಪಾನ್ಸಿಬಿಲಿಟಿ ಪ್ರಶ್ನೆನೇ ಬರೋದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಮಿಕ್ಸಪ್ ಮಾಡ್ಕೊಬಿಡ್ತಾರೆ ಇಶ್ಯೂಸ್ ಎಲ್ಲ. ಜಗಳ ಆಗ್ತಿತ್ತು, ಬಿಡಿಸ್ಬೇಕಂತ ಹೋಯ್ತು, ತಪ್ಪ ಅಂತ ಕೇಳಿದ್ರೆ ನೀನ್ಯಾರು ಬಿಡಿಸೋಕ್ಕೆ ಇರುತ್ತೆ, ನಿನ್ನೆ ಎಷ್ಟೇ ಬಿಡಿಸೋಕೆ ಹೋದ್ರೆ ಹೊಡೆದಾಕಿದಾರಲ್ಲ ಗೊತ್ತಲ್ಲ, ಕಾಫಿ ಊಟಕ್ಕೆ ಹೊಡೆದಾಕಿರ್ತಾರೆ. ಇನ್ನು ಕೆಲಸ ಅಲ್ಲ ಅವನು ಯಾಕೆ ಸತ್ತಾರೆ, ಕೆಲಸ ಅಲ್ಲ ಅವ್ನು ಆ್ಯಕ್ಚುಲಿ. ಅವನು ಹೇಳಷ್ಟು ಹೇಳಬೇಕು ಹೊರತು ಮಧ್ಯದಲ್ಲಿ ತಲೆಹರಟೆ ಮಾಡೋಕ್ಕೆ ಹೋಗ್ಬಾರ್ದು. ಕೆಲವು ವಿಷಯದ ನಮ್ಮ ಹೆಸರು ರೋಲೇ ಇಲ್ಲ, ಕೆಲಸದ ರೋಲ್ ಇರುತ್ತೆ, ಇದ್ದಷ್ಟೇ ಉಪಯೋಗಿಸು, ಜಾಸ್ತಿ ಮಾಡೋಂಗಿಲ್ಲ. ನ ಕುರ್ಯಾತ್ ನ ವದೇತ್ ಕಿಂಚಿತ್ ನಧ್ಯಾಯೇತ್ ಸಾಧ್ವ ಸಾಧುವ. ಎಷ್ಟೋದೇ ಬೇಕು ಕಣ್ಣೆ ಬಿಡುತ್ತೆ. ಅದೆಲ್ಲ ಹಾಗೆ ನಾವು ದಾರಿ ಕಂಡಾಗ ನಾವು ನೀವು ನೋಡ್ಕೊಂಡು ಹೋಗ್ತೀವಿ, ಯಾರು ಕೂಡ ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ ಅಷ್ಟೇ. ಯಾರೋ ಬಂದರೂ ಯಾಕೆ ಯಾರು ಅಂತ ನೋಡೋದಿಲ್ಲ. ನಾವು ಬೇಕಾದ ಇರ್ತಾರೆ, ಬುಡ್ಕೋರೆ ಸಿಗ್ತಾರೆ. ಅವ್ರು ಹೇಳಿದ ಅಯ್ಯೋ ನಾವು ಮರ್ತ ಇಲ್ಲೋ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ಬಿಡ್ತಾರೆ. ಆ ಥರ ಗುರಿಯ ಬಗ್ಗೆ ಗಮನ ಇರಬೇಕಷ್ಟೇ. ಸಾಧು ಅಸಾಧು, ಒಳ್ಳೆಯದ ಕೆಟ್ಟದ್ದು ಎರಡೂ ಸಂಬಂಧಪಟ್ಟ ವಿಚಾರ ಅಲ್ಲ. ಆತ್ಮಾರಾಮ, ಭಗವಂತನಲ್ಲಿ ಮನಸ್ಸಾಕಬೇಕು. ತದಲಂಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಂ ಈಶಪದೆ. ಆತ್ಮಾರಾಮ ಪದ ಯಾತಕ್ಕೆ ಉಪಯೋಗಿಸ್ತಾರಂದರೆ ಬರೀ ದೇವ್ರು ನೋಡಿದ್ರೆ ಆರಾಮ ಆಗಲೇಬೇಕು, ನಿಯಮ ಅದು. ಅರ್ಥ ಆಯ್ತಾ? ನಿಯಮ ಆದ್ದರಿಂದಾಗಿದೆ ಆತ್ಮಾರಾಮನಾಗಿರ್ತಾರೆ. ನೀವು ಆತ್ಮಾರಾಮ ಅನ್ನೋ ಪದದಲ್ಲೇ ಅದು ಸುಖಿಯಾಗಿರ್ತಾರೆ ಅಂತ ಅರ್ಥ ಇದೆ. ಇವ್ರ ಪ್ರಕಾರ ಸುಖ ದುಃಖ ಎರಡೂ ಆಗೋದಿಲ್ಲ ಅಂದರೆ ಆತ್ಮಾರಾಮ ಹೇಗಾಗ್ತಾರೆ? ಧ್ಯಾನದಲ್ಲಿ ಭಗವಂತ ಒಂದು ಮಾತಾಡ್ತಾರೆ, ಸುಖಂ ಆತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯ ಮತೀಂದ್ರಿಯಂ. ಧ್ಯಾನ ಕೂತ ವ್ಯಕ್ತಿ ಆ ಕೂತರು ನೋಡಿದ ಹುಡುಗಿ ಅನಿಸ್ತದೆ ಏನು ಕೂತ್ಬಿಟ್ಟಿದ್ದಾರೆ ಅಂಥೇಳಿ, ಬಟ್ ಆನಂದ ಪಡ್ತಾನಲ್ಲ ಅಷ್ಟು ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಅದು ದೃಷ್ಟಾಂತ ಕೊಡಲಿಕ್ಕೆ ಬರೋದಿಲ್ಲ, ಅಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ಯಾವ ಭೌತಿಕ ವಸ್ತುವನ್ನು ನೋಡಿದಾಗಲೂ ಆಗದೇ ಇರೋ ಆನಂದ ದೇವನ ಕಂಡಾಗ ಆಗಿದೆ ಅವನಿಗೆ. ಆದ್ದರಿಂದ ಅವ್ರಿಗೆ ಅಷ್ಟು ದಿಸ್ಕೊಳ್ಳಿಕ್ಕೆ ಏನು ಗ್ರಹಚಾರನ, ವರ್ಷಗಟ್ಟಲೆ ಕೂತ್ಬಿಡ್ತಾರೆ ಕಣ್ಣು ಮುಚ್ಕೊಂಡ್ಬಿಟ್ಟು, ದೇವ್ರು ನೋಡ್ತಾ ಇರ್ತಾರೆ. ಸುಮ್ಮನೆ ಯಾರು ಬರೀ ಟಿವಿಯಿಂದ ಯಾರು ನೋಡ್ತಾ ಕೊಡೋದಿಲ್ಲ. ಅದ್ರ ಪ್ಲೇ ಆಗ್ತದೆ ನೋಡೋದಿಲ್ಲ. ಅವ್ರಿಗೆ ಗೊತ್ತಿದೆ, ಉಳಿದವರಿಗೆ ಅರ್ಥ ಆಗೋದು ಇನ್ನೇನು ನೋಡ್ತಾನೆ, ಇದು ಅದೇನು ಕುಡಿತದೆ, ಇವ್ರು ನೋಡ್ತಾ ಇದ್ದಾನೆ, ಬುದ್ಧಿ ಇಲ್ಲ ಇವ್ರಿಗೆ ಬುದ್ಧಿ ಇಲ್ಲ ಅಂತ ಹೋಗ್ತಾರೆ. ಅರ್ಥ ಆಗೋರಿಗೆ ಸಮಸ್ಯೆ ಬರೋದಿಲ್ಲ. ಸ್ಥಿತಿ ಶಬ್ದೇನ ನಿಯಮ. ಆತ್ಮ ಹೇಗಿರಬೇಕು ಅಂದರೆ ಜಡವತ್ ಸ್ಥಿತ, ಜಡವಸ್ತಿರಬೇಕು. ಇದಕ್ಕೆ ಎರಡು ಅರ್ಥ. ಒಂದರ್ಥ ಏನು, ಜಡಭರತವತ್ತಿರಬೇಕು. ಒಬ್ಬ ಎಕ್ಸಾಂಪಲ್ ಬೇಕಲ್ಲ, ಜಡಭರತಿದ್ದಲ್ಲ ಹಾಗಿದ್ದು ಬಿಡಿ ಅಂತ ಹೇಳಿ. ಇನ್ನೊಂದು ಅರ್ಥ, ಜಡವತ್ ಭರತ ಯಾಕೆ ಹಾಗಿದ್ದ ಅಂದರೆ ಹೀಗಿದ್ದ, ಜಡವತ್ತಿರಲಿಕ್ಕೆ ಕಾರಣ ಇದು ಭರತ. ಸೊ ನಾವೇನು ಮಾಡೋಕೆ ಆ ದೃಷ್ಟಾಂತರ ಆ ರೀತಿ ಇದ್ದುಬಿಟ್ಟು ಸಾಕು. ಇದು ಪ್ರಹ್ಲಾದನ ಕಥೆಗೂ ಹಾಗೆ ಅರ್ಥ ಮಾಡ್ತಾರೆ. ಕೃಷ್ಣಗ್ರಹ ಗೃಹೀತಾತ್ಮ ನವೇತ ಜಗದೀದೃಶಂ. ಜಡವತ್ತಿದ್ದ ಅಂತ ಹೇಳಬೇಕಾದ್ರೆ ಜಡಭರತವತ್ ಅಂತ ವ್ಯಾಖ್ಯಾನ ಬರಿಬೇಕಾದ್ರೆ ಇಲ್ಲಿ ಜಡಭರತವತ್, ಇಲ್ಲಿ ಮತ್ತೆ ಬರಿಬೇಕು, ಮತ್ತೆ ಬರೆದುಬಿಟ್ಟಿರ್ತಾರೆ ಆಗಲೇ. ಇದೇ ಬರೆಯೋರು ಬರಿಬೇಕು, ಇಡೀ ಬರೆಯೋರಿಗೆ ಅಲ್ಲಿ ಬಂದಿರುತ್ತದೆ. ಬಟ್ ಈಗಷ್ಟೇ ಇದ್ರ ಓದೋರಿಗೆ ಅರ್ಥ ಮಾಡ್ಲಿಕ್ಕೆ ಏನು ಮಾಡಬೇಕಾಗ ಜಡಭರತವತ್ ಅಂತ ಹೇಳಬೇಕು. ಅದು ಮುಂದಿನ ವ್ಯಾಖ್ಯಾನಕಾರ ಕೆಲಸ. ವ್ಯಾಖ್ಯಾನದಲ್ಲೂ ಕೂಡ ಒಟ್ಟಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ಸರ್ತಿ ಹೇಳಿದ್ರೆ ಮತ್ತೆ ಹೇಳಬೇಕಾಗಿಲ್ಲ. ಒಂದನ್ನೇ ಹೇಳಕ್ಕೆ ಕೊಟ್ಟಾಗ ಏನು ಮಾಡಬೇಕು ಅವರು, ಅದೆಲ್ಲ ಸೇರಿಸಿ ಹೇಳಬೇಕು. ಇಲ್ಲ ಅಷ್ಟೇ ಮಾಡಿಬಿಟ್ರೆ ಇವರು ಉಪಯೋಗ ಇಲ್ಲ, ಇದು ಕಾಪಿ ಆಗುತ್ತೆ ಹೊರತು ಉಪಯೋಗ ಬರೋದಿಲ್ಲ. ಪುನರುಕ್ತಿ ಕಾಪಿ ಎರಡೂ ಆಗಬಾರ್ದು. ಸ್ಥಿತಿ ಶಬ್ದೇನ ನಿಯಮ ಕ್ವಚಿತ್ ಜೀವ, ಅದು ಪ್ರವಚನ ಮಾಡಬೇಕೀಗ. ಇದನ್ನು ಪ್ರವಚನ ಮಾಡೋಕ್ಕೆ ತಡ ಬರುತ್ತೆ ಅಂತ ಹೇಳಬೇಕಿದ್ದಾರೆ. ಗೊತ್ತಾಯ್ತು? ಬೇರೆ ಹೊತ್ತಿನ ಹೇಳಿ ಪ್ರಯೋಜನ. ಈ ಪ್ರಸಂಗ ಬಂದಿದೆ ಈಗ, ಅದಕ್ಕೆ ಅವಾಗ ಹೇಳಿದಾಗ ಏನಾಗುತ್ತೆ ಕೇಳಿದ್ರೆ ಅರ್ಥ ಆಗುತ್ತೆ. ಅದೆಲ್ಲ ಸರಿ ಇದೆ, ಅದು ಯಾಕೆ ಆಗ್ತಾ ಬಂತು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದು ಇವ್ರ ಕೆಲಸ ಇದು. ಅದಕ್ಕೆ ಸಾಧನೆ ಅಂತ ಕರೆಯೋದು. ಅರ್ಥ ಆಯ್ತಾ? ಈಗ ಸಾಧನೆ ಶಬ್ದಕ್ಕೆ ಅದೇನೇ ಅರ್ಥ. ಯಾವ ಬರೆದಿದ್ದಾರೆ ಅಂತ ಬಿಡೋದು ತಪ್ಪು, ಬರೆದಿಲ್ಲ ಅಂತ ಬಿಡೋದು ತಪ್ಪು. ತನ್ನ ಕೆಲಸ ಏನು ಮಾಡಬೇಕು ಅಂದ್ರೆ ಮಾಡ್ಕೊಂಡಿರ್ತವೆ. ಇದು ಶಬ್ದ ನಿರ್ಣಯ. ಸ್ಥಿತಿ ಶಬ್ದೇನ ನಿಯಮ ಕ್ವಚಿತ್ ಜೀವನ ಮುಚ್ಯತೆ. ಸ್ಥಿತ ಅನ್ನೋ ಪದ ಇದೆ, ಇದಕ್ಕೇನರ್ಥ? ನಿಯಮ ಅಂತ ಒಂದರ್ಥ, ಜೀವನ ಅಂದರೆ ಜೀವನ ಮಾಡ್ಕೊಂಡಿರ್ಬೇಕು ಅಂತ ಇನ್ನೊಂದು ಅರ್ಥ. ಆಮೇಲೆ ಉತ್ಥಿತತ್ವಂ ಕ್ವಚಿಚ್ಚೈವ, ಕೆಲವು ಎಚ್ಚರದಿಂದಿರಬೇಕು ಅಂತ ಅರ್ಥ. ಅದೇ ರೀತಿಯಲ್ಲಿ ಚಿದ್ಗತಿ ವಿರೋಧಿತ, ಇನ್ನೊಂದೇನು ಕ್ವಚಿಚ್ಚೈವ ಕ್ವಚಿತ್ ಗತಿ ವಿರೋಧಿತ. ಕೆಲವೊಮ್ಮೆ ಯಾವುದೇ ರೀತಿಯಲ್ಲೂ ಕೂಡ ಗತಿಗೆ ವಿರೋಧ ಆಗಬಾರ್ದು, ಸಾಧನೆ ವಿರೋಧ ಆಗಬಾರ್ದು, ಅಷ್ಟು ಅರ್ಥ ಇದೆ. ಈ ಸ್ಥಿತ ಶಬ್ದಕ್ಕೆ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡು ಹೇಳಬೇಕು ಅಂತ ಹೇಳಿದ್ದಾರೆ. ಘಟಿಕಾಚಾರದಲ್ಲಿ ಇಂಥ ಹನುಮಂತ
ಪುರಂದರ ದೇವರ ನಾಮ ಇದೆ, ಗೊತ್ತಾಯ್ತಾ? ಪುರಂದರದಾಸ ಗಡಿಗೆ ತಗೊಳಕ್ಕೆ ಹೋಗೇ ಇಲ್ಲ, ನೋಡೇ ಇಲ್ಲ. ಯಾಕೆ? ಅಲ್ಲಿ ನಿಂತೇ ಇಲ್ಲ ಹನುಮಂತ. ಏನು ಮಾಡಿದ್ದಾನೆ ಹನುಮಂತ? ಕೂತ್ ಹನುಮಂತ ಇರೋದಲ್ಲಿ. ಆದ್ದರಿಂದ ಪುರಂದರದಾಸ ನೋಡದೆ ಬರೆದಿದ್ದಾರೆ. ನಿಂತ ಹನುಮಂತ. ನಿಂತ ಅಂದ್ರೆ ಅರ್ಥ ನಿಂತ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ, ನೆಲೆಸಿದ್ದಾನೆ ಅಂತ ಅರ್ಥ. ಇವ್ರೇನು ಮಾಡಿದ್ರು? ಪುರಂದರದಾಸರು ಕಾಮೆಂಟ್ ಮಾಡಕ್ಕೆ ಕೊಟ್ಟರು. ಇರೋದೇನಲ್ಲಿ ಸರಿಯಾಗಿ ಹೇಳಿದ್ದವ್ರು. ನಿಂತ ಅಂದರೆ ನೆಲೆಸಿದ್ದಾನೆ. ಅಲ್ಲಿ ಹೋದರೆ ಹೆಡ್ ಒಂದು ಕ್ವಾರ್ಟರ್ಸ್ ಅನುಗ್ರಹ ಮಾಡೋಕ್ಕೋಸ್ಕರ ನಿಂತಿದ್ದಾನೆ. ಗೊತ್ತಾಯ್ತಾ? ಕಾದು ನಿಂತಿದ್ದೆ, ನಿಂತಿರೋ ಕೂತಿರ್ತಾನೆ. ಕಾದು ನಿಂತಿದ್ದೆ ಅಂತ ಅರ್ಥ ಏನು? ಕಾಯ್ತಾ ಇದ್ದೆ ಅಂತ ಭಾಳ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ. ಅದಕ್ಕೆ ಇಷ್ಟು ಅರ್ಥ ಮಾಡಬೇಕು. ಸ್ಥಿತ ಶಬ್ದಕ್ಕೆ ಬಂದಾಗ ಪ್ರಸಂಗ ನೋಡ್ಕೊಂಡು ಕೆಲವು 4 ಕೂಡ 4 ಮಾಡಬೇಕು. ಇದಕ್ಕೆ ಸಂಬಂಧಪಡೋದನ್ನು ಮಾತ್ರ ಮಾಡಬೇಕು. ಇದು ಶಬ್ದ ನಿರ್ಣಯ. ಶಬ್ದ ಬ್ರಹ್ಮಣಿ ನಿಷ್ಣಾತೋ ನರ್ಷ್ಣೀಯಾತ್ ಪರೇ ಯದಿ ಶ್ರಮಸ್ತಸ್ಯ ಶ್ರಮ ಪರೋಕ ಹದೇನು ವಿವರಕ್ಷತಃ. ಎಲ್ಲ ಒಂದೊಂದು ಮಾತುಗಳು ಸುಭಾಷಿತಗಳೇ ಇವು. ಗೊತ್ತಾಯ್ತಾ? ಶಬ್ದ ಬ್ರಹ್ಮಣಿ ನಿಷ್ಣಾತಃ ನಿಷ್ಣೀಯಾತ್ ನ ಪರೇ ಯದಿ. ಶಬ್ದ ಬ್ರಹ್ಮ ಅಂದ್ರೇನು? ಕೇಳಿ ಕೇಳಿ ಫಸ್ಟ್ ಕ್ಲಾಸ್ ಅರ್ಥ ಆಗಿಬಿಟ್ಟಿದೆ. ಆದರೆ ಇದಿಲ್ಲ, ಏನು ಪರಬ್ರಹ್ಮ ಇಲ್ಲ ಅಂದರೆ ವಿಷಯ ಗೊತ್ತು, ಅನುಸಂಧಾನ ಇಲ್ಲ. ಅರ್ಥ ಆಯ್ತು ಈಗ? ಶಬ್ದ ಬ್ರಹ್ಮ ಅಂದರೆ ಶಬ್ದಗಳಿಂದ ತಿಳಿಯೋದು ದೇವ್ರ ಬಗ್ಗೆ. ಪರಬ್ರಹ್ಮ ಅಂದರೆ ನೋಡಿ ತಿಳಿಯೋದು. ನೋಡಿ ತಿಳಿದವನು, ಶಬ್ದದಿಂದ ಕೇಳಿ ತಿಳಿದವನು ನೋಡಿ ತಿಳಿದೇ ಹೋದರೆ ಏನಾಗುತ್ತೆ ಅಲ್ಲಿಗೆ? ಅವನು ಜ್ಞಾನಿ ಅಲ್ಲ. ಯಾರು ಉಪಯೋಗ? ಬೆಂಕಿ ಸುಡುತ್ತದೆ ಅಂತ ಹೇಳಿದ್ರೆ ಕೈ ಇಡ್ತಾರೆ. ಮತ್ತೆ ಬೆಂಕಿ ಸುಡುತ್ತದೆ ಅಂತ ತಿಳ್ಕೊಂಡು ಏನು ಉಪಯೋಗ ಆಗಿದ್ರೆ? ಬೆಂಕಿ ಸುಡುತ್ತದೆ ಅಂತ ಗೊತ್ತಾದ ಮೇಲೆ ಏನು ಮಾಡಬೇಕು? ಅವನು ಮುಟ್ಟಬಾರ್ದು. ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ಬುಟ್ಟೆ ತೋರ್ಸೋಕೆ ಹೋಗೋದು. ಹೇಗೆ ಶಾಕ್ ಹಿಡಿದು ನೋಡಿ ಅಂತೇಳಿ ತಪ್ಪೋದು. ಹೇಗೆ ಹೇಳ್ಬೇಕಾದ್ರೆ ಅವ್ರಿಗೆ ಅರ್ಥ ಆಗಿದ್ದರೆ ಹೇಗೆ ತೋರಿಸ್ಬೇಕು ಹಾಗೆ ತೋರಿಸ್ತಾರೆ. ಅರ್ಥ ಆಗದ ಏನೋ ಮಾಡೋಕ್ಕೆ ಹೋಗಿ ಫಜಿತಿ ಆಗುತ್ತೆ. ಅದಕ್ಕೇ ಇವತ್ತು ಬರೀ ಪಾಂಡಿತ್ಯ ಇದ್ದರೆ ಸಾಲದು, ಅನುಷ್ಠಾನ ಇರಬೇಕು. ಇಲ್ದವ್ರು ಏನಾಗುತ್ತೆ ಅಂದರೆ ಅವನು ಅದು ಎಷ್ಟು ಚೆನ್ನಾಗಿದೆ ವಾಕ್ಯ ನೋಡಿ. ಅದು ಶ್ರಮಸ್ತಶ್ಚ ಭ್ರಮ ಫಲ. ಅದು ಭ್ರಮೆಗೆ ಕಾರಣವಾದ ಬದುಕು ಏನು ಪ್ರಯೋಜನ? ಅಧೇನುಮಿವ ರಕ್ಷತಃ. ಧೇನು ಎಲ್ಲ ಧೇನು ರಕ್ಷಣೆ ಮಾಡಿದರೆ ಸರಿಯೇ. ಆದರೆ ಯಾವುದನ್ನು ನಾಯಿನ ಸಾಕಿರಿ ಹಾಗಾಗತ್ತೆ ಅವ್ರದ್ದು ಉಪಯೋಗಕ್ಕೆ ಬರಲಿಲ್ಲ. ಉಪಯೋಗಕ್ಕೆ ಬರೋದು ಅದೇ ದಾಸರು ತಮಾಷೆಗೆ ಹೇಳಿ ಪುರಂದರದಾಸರು. ಪಿಂಡಾಂಡದೊಳಗಿನ ಬೊಮ್ಮನ ಕಾಣದೆ ಮುಂಡೇರಾದರೂ ಪಂಡಿತರು ಅಂದರೆ ಏನಾಯಿತು? ಅವರಿಗೆ ದೇವರು ತಿಳ್ಕೊಳ್ಳೇ ಇಲ್ಲ. ಬರೀ ಬಾಯಿ ವಾದ ಜ್ವರ ಮಾಡ್ತಾರೆ ಹೊರತು ಎಲ್ಲ ಕಡೆ ಇದ್ದಾರೆ ದೇವರು ಅಂತ ಹೇಳೋದು ತಿಳ್ಕೊತ ಕೂತಿರೋದು. ಎಲ್ಲ ಕಡೆ ಇದ್ದಾರೆ. ಕನಕದಾಸರು ಮಾಡಿದಾಗ ಯಾಕೆ ಮಾಡೋದಿಲ್ಲ ಅಂದರೆ ಅವ್ರಿಗೆ ಗೊತ್ತಿದೆ. ಅವರಿಗೆ ಉಳಿದವರು ಹೇಳ್ತಾ ಇದ್ರು, ಪಾಠ ಪ್ರವಚನ ಮಾಡಿ ಬಂದೇ ತಿಂತ ಕೂತಿದ್ರು. ಯಾಕೆ ಬಂದಿಲ್ಲ? ಶಬ್ದ ಬ್ರಹ್ಮನ ಅರ್ಥ ಮಾಡಿ ಪರಬ್ರಹ್ಮನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಿಷ್ಣೀಯಾತ್ ಪರೇ. ಪರಬ್ರಹ್ಮ ಅಂದರೆ ಆ್ಯಕ್ಚುಯಲ್ ಗಾಡ್. ಇದು ದೇವ್ರ ಬಗ್ಗೆ ವಿಚಾರ. ಶ್ರಮಸ್ತಸ್ಯ ಭ್ರಮ ಫಲ. ಏನು ಭ್ರಮನೇ ಫಲ, ಅದಕ್ಕೇನು ಪ್ರಯೋಜನ? ಸೊ ಶ್ರಮನೇ, ಅದಕ್ಕೆ ಏನು ಉಪಯೋಗ ಇಲ್ಲ. ಅಧೇನು ವಿವರಕ್ಷ. ಅಧೇನು ವಿವರಕ್ಷತೆ ಎರಡರ್ಥ. ಒಂದು ಧೇನುವೆ ಎಲ್ಲ ಕಾಪಾಡೋದು, ಇನ್ನೊಂದು ಧೇನು ಹೌದು. ಹಿಂದೆ ಬಂದಿದೆ ಗಾಂದುಗ್ಧ ದೋಹ ಮಸತೀಂಚ ಭಾರ್ಯ. ಹಾಲು ಕೊಡದ ಹಸು. ಹಾಲು ಕೊಡದ ಹಸು ಅಂದರೆ ಪ್ರಯೋಜನಕ್ಕೆ ಬಾರದ ವಿದ್ಯೆ. ಪ್ರಯೋಜನಕ್ಕೆ ಬಾರದ ವಿದ್ಯೆಯಿಂದ ಏನೂ ಉಪಯೋಗಕ್ಕೆ ಬರೋದಿಲ್ಲ. ಗಾಂದುಗ್ಧ ಅಲ್ಲಿ ಇಮ್ಮಿಡಿಯೇಟ್ ವಾಕ್ಯ ಅದೇನೆ. ಗಾಂದುಗ್ಧ ದೋಹ ಮಸತೀಂಚ ಭಾರ್ಯಾಂ ದೇಹಂ ಪರಾಧೀನ ಮಸತ್ ಪ್ರಜಾಂಚ ಎನ್ನುತ್ತೆ. ವಿತ್ತಂತ ತೀರ್ಥೀಕೃತ ಮಂಗವಾಚಂ ಹೀನಾಮಯ ರಕ್ಷತಿ ದುಃಖ ದುಃಖಿ. ಮತ್ತೊಂದು ಸೂಕ್ತಿ. ಗಾಂ ದುಗ್ಧ ದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಂ ಅಸತ್ಪ್ರಜಾಂಚ. ಆಮೇಲೆ ಚಿತ್ತಂತು ಅತೀರ್ಥೀಕೃತಂ ವಿತ್ತಂತು ಅತೀರ್ಥೀಕೃತಂ. ಅಂಗ ಅಂದರೆ ಅಂಗ ಯಾಕೆ ಬಂತಿಲ್ಲ? ಯಾರಿಗೆ? ಉದ್ಧವರಿಪ್ಸೆ ಅಂಗ ತಾತ ಇವೆಲ್ಲ ಪ್ರೀತಿಯಿಂದ ಹೇಳೋ ಮಾತುಗಳು. ಈ ಅಂಗ ಹುಡುಕಿ ಬೆಳೀತಾ ಬಿಡೋದು. ಸಂಬೋಧನೆ ಅಷ್ಟೇ. ಅಂಗ ಮಗು ಪ್ರಿಯನಾದ ಉದ್ಧವ ಏನಂತ? ವಾಚಂ ಮಯಾ ಹೀನಂ. ವಾಚಂ ಮಯಾ ಹೀನಾಂ ರಕ್ಷತಿ ದುಃಖ ದುಃಖಿ. ಇಷ್ಟನ್ನು ಯಾವನು ಕಾಪಾಡ್ತಾನಲ್ಲ ಅವನು ಕಾಪಾಡಿದ್ದು ದುಃಖಕ್ಕೆ ಕಾರಣ ಹೊರತು ಉಪಯೋಗಕ್ಕೆ ಬರಲಿಲ್ಲ. ಬರೀ ಕಾದಿದ್ದೇ ಬಂತು ಅಂತಾರಲ್ಲ ಹಾಗೆ. ಕಾದಿದ್ದೇ ಬಂತು ಹೋಗಿದ್ದೇ ಬಂತು ಅಂದರೆ ಏನರ್ಥ? ಕೆಲಸ ಆಗಲಿಲ್ಲ ಅಂತ ಅರ್ಥ. ಅದು ಹೇಗೆ? ಒಂದು ಗಾಂ ದುಗ್ಧ ದೋಹ, ಹಾಲು ಕೊಡದ ಹಸು. ಆಮೇಲೆ ಅಸತೀಂಚ ಭಾರ್ಯ, ಪತಿವ್ರತೆಯಲ್ಲದ ಪತ್ನಿ. ದೇಹಂ ಪರಾಧೀನಂ, ಪರಾಧೀನವಾದ ಶರೀರ. ಪರಾಧೀನ ಶರೀರಕ್ಕೆ ಎರಡರ್ಥ. ಪರಾಧೀನ ಶರೀರ ಅಂದರೆ ರೋಗದಿಂದಾಗಿ ಬೆಡ್ ರಿಡನ್, ಏನೂ ಉಪಯೋಗ ಇಲ್ಲ. ಇನ್ನೊಂದು ಅರ್ಥ ಗುಲಾಮನ ದೇಹ. ಇವತ್ತು ಹೆವಿಲಿ ಪೇಯ್ಡ್ ಗುಲಾಮರಷ್ಟೇ. 10 ಕೋಟಿ 10 ಗಂಟೆ ಬರುತ್ತೆ ನಿಜ, ಬಟ್ ಯು ಆರ್ ಪೇಯ್ಡ್ ಫಾರ್ ಇಟ್. ಅದು ಏನಾಯ್ತು ಅಲ್ಲಿಗೆ? ಅದು ಇವತ್ತು ಚೀಫ್ ಸೆಕ್ರೆಟರಿ ಇಸ್ ಆಲ್ಸೋ ಎ ಸರ್ವೆಂಟ್ ಆಫ್ ಇದು ಗೌರ್ಮೆಂಟ್. ಸರ್ವೆಂಟ್ ಅಷ್ಟೇ.
ಅದೇನಲ್ಲ ಸರ್ವೆಂಟ್ನಲ್ಲಿ ಎರಡಿದೆ, ಒಳ್ಳೆಯದು ಕೆಟ್ಟದ್ದು, ಆ ವಿಚಾರಗಳು ಬೇರೆ. ಬಟ್ ಇವತ್ತು ಏನಾಗಿದೆ ಅಂದರೆ ಇದರಲ್ಲಿ ತಪ್ಪಿಲ್ಲ. ಯಾಕೆ ಒಂದು ವ್ಯವಸ್ಥೆ ಇದೆ, ಮಾಡ್ತಾರೆ, ಅವಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಹಾಗಲ್ಲ. ಏನಿದೆ ಇಲ್ಲಿ ನೋಡಿ, ಹಿಂದೆ ಕೆಲಸ ಸಿಕ್ತು ಅಂದರೆ ಮೂದು ನಿಶ್ಚಿಂತೆ. ಹಿಂದೆ ಯಾರು ನೋಡಿದ್ರೆ ಚೇಂಜ್ ಮಾಡಿದ್ದನ್ನು, ಕೆಲಸ ಸಿಕ್ಕಿದ್ದು ಭಾರಿ ಬ್ಯಾಟ್ರಿ ಕೆಲಸ ಸಿಕ್ಕದ ಹೊರತು ಚೇಂಜ್ ಮಾಡಿದ್ದು ಗೊತ್ತೇ ಇಲ್ಲ. ಇವತ್ತು ಚೇಂಜ್ ಮಾಡಿದವರ ದಡ್ಡ ಅಂತ ಅರ್ಥ. ಅದೇ ಕಂಪ್ನಿಯಲ್ಲಿ ಇದ್ದೀವಿ ಕೂಡ ಪಾಪ ಅಂದ್ಬಿಡ್ತಾರೆ. ಅಂದರೆ ಬೇರೆ ಕೆಲಸ ಸಿಕ್ಕಿಲ್ಲ ಅವರಿಗೆ ಅಂತ ಅರ್ಥ. ಸಿಗಬೇಕು ಬೇರೆ ಕೆಲಸ. ಯಾಕೆ ಎಕ್ಸ್ಪೀರಿಯನ್ಸ್ನಿಂದ ಮುಂದೆ ಏನು ಮಾಡ್ತಾನೋ ಅವನು, ಒಂದು ಇಂಕ್ರಿಮೆಂಟ್ ಬರೋದಿಲ್ಲ ಅವನಿಗೆ, ಡಬಲ್ ಟ್ರಿಬಲ್ಗೆ ಹೋಗಿಬಿಡ್ತಾನೆ ಇದ್ದಕ್ಕಿದ್ದಾಗಿ. ಅದು ಗ್ರೇಟ್ನೆಸ್. ಬಟ್ ಅದ್ರ ಏನಾಗುತ್ತೆ ಅಂದರೆ ಅದರಲ್ಲೇ ಕಾಲ ಹೋಯ್ತೆ ಹೊರತು ಏನಾಗಲಿಲ್ಲ, ಈ ಸಾಧನೆ ಆಗ್ತಾಯಿಲ್ಲ. 100ಕ್ಕೆ 99 ಜನ ದುಡ್ಡು ಮರೆಸಿಬಿಡೋದು, ಮೈ ಮರೆಸಿಬಿಡೋದು. ಗೊತ್ತಾಗೋದು ಏನಾಗಿರುತ್ತಾಗಲೇ ಟು ಲೇಟ್. ಹಾಗಾಗಬಾರ್ದು. ಅದಕ್ಕೆ ಗುಲಾಮನ ದೇಹ, ಪರಾಧೀನಂ ದೇಹಂ ಅನ್ನೋ ಪದಕ್ಕೆ ಅರ್ಥ ಮಾಡಿಕೊಂಡ್ರೆ ಎಷ್ಟೇ ಕೊಟ್ಟರು ಕೂಡ ನಮ್ಮ ಕೆಲಸ ಅಲ್ಲ ಅಂದರೆ ಅದು ಇದೆ. ಏನದು ಗುಲಾಮಗಿರಿನೇ ಲೆಕ್ಕ. ನಮಗೆ ಉಪಯೋಗ ಆದರೆ ಸರಿಯೇ, ನಮ್ಗೆ ಓವರ್ ಇದೆ, ಉಪಯೋಗ ಮಾಡಲಿಕ್ಕೆ ಅವ್ನ ಪ್ರಶ್ನೆನೇ ಇಲ್ಲ. ನಮ್ಮ ಹಾಗಿದ್ದರೆ ಕೋಟಿಗಂತೆ ತೊಗೋತಾರೆ. 10,000 ಬದುಕಿಲ್ಲ ಹಾಗಿದ್ರೆ ಬದುಕಿದ್ದಾರಲ್ಲ ಅವರು ಕೂಡ. ನಿನ್ನ ಸೌಲಭ್ಯ ಇಲ್ಲ ಅವರಿಗೆ ಅಷ್ಟು. ಅದೆಲ್ಲ ಬೇಕು ಅಂತ ಯಾರು ಹೇಳಿದೆ ನಿಮಗೆ? ಗುರಿ ಇದ್ದವನಿಗೆ ಸೌಲಭ್ಯ ಬೇಕಾ? ನಮ್ಮ ಊರಿಗೆ ಬಸ್ ಹೋಗುತ್ತೆ ಅಂದರೆ ಸ್ಟ್ಯಾಂಡಿಂಗ್ ಆದರೆ ಹೋಗ್ತೀವಿ ನಾವು, ಹೋಗೋದಿಲ್ಲ ಅಂದರೆ ಲಕ್ಸುರಿಯಲ್ಲಿ ಹೋಗೋದಿಲ್ಲ. ಇದನ್ನು ಮುಕ್ತಿಗೆ ಉಪಯೋಗ ಬರೋದಿಲ್ಲ ಅಂತ ಮೈತ್ರಿ ಹೇಳಿದ್ಲಲ್ಲ. ಇದು ದುಡ್ಡು ತೊಗೊಂಡು ನಾನೇನು ಮಾಡಲಿ, ಮೋಕ್ಷ ಕೊಡದೆ ಹೋದ್ರೆ ಅದನ್ನು ಯೋಚನೆ ಮಾಡಬೇಕು. ಯೋಚನೆ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಕೇಳ್ತಿದ್ರೆ ಗೊತ್ತಾಗುತ್ತೆ. ಇದು ಲಾಂಗ್ ವಿಷಯ ಏನಲ್ಲ, ಎದುರಿಗೆ ಕಾಣೋದು ನೀವೆಲ್ಲ ಕೂಡ. ಸ್ವಲ್ಪ ದಿವಸ ನೋಡೋ ಕಣ್ಣಿಗೆ, ಎಲ್ಲರ ಕಣ್ಣಿಗೆ ಕಾಣೋ ವಿಚಾರಗಳೇ ಇವು. ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋ ಕಾರಣನೇ ಇಲ್ಲ. ರಕ್ಷತಿ ಬುದ್ಧ ನೋಡಿ ಹೇಗಿದೆ. ವಿತ್ತಂತೂ ಅತೀರ್ಥೀಕೃತ. ದುಡ್ಡು ಬೇಕಾದಷ್ಟಿದೆ, ಅದು ತೀರ್ಥ ಮಾಡಬೇಕು. ದುಡ್ಡಿನ ಹಾಕಿ ತೀರ್ಥ ಮಾಡಬೇಕು. ತೀರ್ಥ ಪಾತ್ರೆಗೆ ಹಾಕಿಬಿಟ್ಟು ನೋಟುಗಳು ತಂದು ಹಾಕಿಬಿಡುತ್ತಾ? ತೀರ್ಥ ಮಾಡೋದು ಅಲ್ಲಿ, ಅಥವಾ ಸರೋವರದಲ್ಲಿ ದುಡ್ಡು ಹಾಕಿಬಿಡೋದು ತೀರ್ಥ ಆಯ್ತಾ? ಅಲ್ಲ. ತೀರ್ಥ ಅಂದರೆ ಶಾಸ್ತ್ರ. ಶಾಸ್ತ್ರಾಧ್ಯಯನಕ್ಕೆ, ಜ್ಞಾನಾರ್ಜನೆಗೆ ವಿನಿಯೋಗವಾಗದ ಸಂಪತ್ತು ವೇಸ್ಟ್. ಜ್ಞಾನಾರ್ಜನೆಗೆ ವಿನಿಯೋಗವಾಗದ ಸಂಪತ್ತು. ಹಿಂದೆ ಆಚಾರ್ಯರು ಹೇಳ್ತಾರೆ, ತಾತ್ಪರ್ಯರು ಹೇಳ್ತಾರೆ. ಯಾಕೆ ಎಷ್ಟೋ ಸರ್ತಿ ಹೇಳಿದ್ದೀನಿ. ಕೆಲವರೆಲ್ಲ ಏನು ಮಾಡಿರ್ತಾರೆ ಗೊತ್ತಾ, ಸುಮಾರು 40-50 ವರ್ಷ ಆಗಿರುತ್ತೆ, ಒಳ್ಳೆ ಕೆಲಸದಲ್ಲಿರ್ತಾರೆ, ಒಳ್ಳೆ ಪೋಸ್ಟ್ ಇರುತ್ತೆ, ಇನ್ನೊಬ್ರಿಗೆ ಕೆಲಸ ಕೊಡೋಷ್ಟು ಒಳ್ಳೆ ಜನ ಇರ್ತಾರೆ. ಇದಕ್ಕಿಂತ ಕೆಲಸ ಬಿಟ್ಬಿಡ್ತಾರೆ, ನಾನು ಪಾಠ ಓದ್ತೀನಿ ಅಂತ ಹೇಳ್ತಾರೆ. ಈ 50 ವರ್ಷದಲ್ಲಿ ಕೆಲಸ ಬಿಟ್ಟು ಏನು ಪಾಠ ಓದ್ತಾನೆ ಅವನು? ಹೋಗ್ಲಪ್ಪ, ಎಷ್ಟೊತ್ತು ಓದಿದ್ರೆ ನೀನೀಗ 12 ತಾಸು ಓದ್ತೀಯಾ? ಇಲ್ಲ. ದಿವ್ಸಕ್ಕೆ 1 ಗಂಟೆ ಓದೋದಕ್ಕೆ ಯಾಕೆ ಬಿಡ್ಬೇಕು ಅದನ್ನು? ಗೊತ್ತಾಯ್ತಾ? ಉಪಕಾರ ಮಾಡೋದು ಬುದ್ಧಿ ಇದೆ. ಓದಲಿಕ್ಕೆ ಯಾರು ಅಲ್ಲಿ ಯಾಕೆ ಹೋಗ್ತೀವಿ? ಯಾರಕ್ಕೆ ಅವ್ರ ಮನೇಲಿ ಇಟ್ಕೊತದ್ದು ನೀನೇನೆ, ಅವ್ರನ್ನೇ ಸಾಕು. ಅವ್ರು ಬುದ್ಧಂತ ಅವ್ರು ಹೋಗಿರ್ತಾರೆ ಹೇಳ್ತಾರೆ. ಎಷ್ಟು ಪುಣ್ಯ ಬಂತು ಅವನಿಗೀಗ. ಓದೋ ಬಿಟ್ಟುಬಿಡಿ. ಎಷ್ಟು ಜನ ಬಿಟ್ಟವರಿದ್ದಾರೆ, ಅದು ಈ ಪಾಠವರಿಲ್ಲ, ಬಿಡಿ ಊಟಕ್ಕೆ ಕಾಯ್ಕಂತ ಕೊಡೋದೇ ಎಲ್ಲೋ ಇವತ್ತೆಲ್ಲಿ ಊಟಕ್ಕೆ ಹೋಗೋದು ನಾನು ಅಂತೇಳಿ ಅಷ್ಟಾಗುತ್ತೆ. ಹೊರತು ಯಾಕೆ ಏನಿರೋದಿಲ್ಲ. ಓದೋ 1 ಗಂಟೆಗೆ ಅಷ್ಟು ಬೇಕಾ ಇವನಿಗೆ? ಸಾಧ್ಯ ಇಲ್ಲ. ಕೆಲಸದಲ್ಲೇ ಕಾಡಬೇಕು. ಅದಕ್ಕೆ ವಿಜಯದಾಸರು ಕೊಡಲಿಲ್ಲ ಅವರು ತಕ್ಷಣವೇ. ದಿವಾನರಾಗಿದ್ದರಲ್ಲ, ನನಗೆ ದಾಸರಿಗಿಂತ ಕೊಡೋದಿಲ್ಲ ಆಗಲಿ ಅಂತಿದ್ರು. ಒಳ್ಳೆ ಕೆಲಸ, ಎಷ್ಟು ಜನಕ್ಕೆ ಉಪಕಾರ ಮಾಡುವುದು ನೋಡಿ. ಇದು ದಾಸರು ಪ್ರಾಕ್ಟಿಕಲ್ ಔಟ್ಲುಕ್. ಒಂದಿನ ಕೊಟ್ಬಿಟ್ರೆ ಎಲ್ಲ ಏನಾಗ್ತಿದ್ರೆ ಅವಸರದ ತೀರ್ಮಾನ ತೊಗೊಳ್ತಾರೆ ಕೆಲವರೆಲ್ಲ. ಅವಸರದ ತೀರ್ಮಾನಕ್ಕೆ ಅವಕಾಶ ಕೊಡಬಾರ್ದು. ನಿನ್ನ ವಯಸ್ಸೆಷ್ಟು, ಇದೆಷ್ಟು, ಎಷ್ಟೋದ್ರೆ ಹೇಳೋದು. ಒಬ್ಬನೇ ಮಗ ಆಚಾರ್ಯರೇ ಎಲ್ಲ ಉಪನ್ಯಾಸ ಕೇಳ್ಬಿಟ್ಟಿದ್ದಾರೆ, ಕೆಲಸ ಬಿಟ್ಟು ಕೂತ್ಬಿಟ್ಟಿದ್ದಾನೆ. ಈಗ ಏನಿಲ್ಲ, ಒಬ್ಬನೇ ಮಗ, ಇನ್ನೊಬ್ರು ಇಲ್ಲೇ ಇಲ್ಲ, ಎಷ್ಟು ಒದ್ದಾಡಬೇಕು ಅಂತ ಹೇಳ್ತಾರೆ. ಏನು ಸಾಧನೆ ಮಾಡಿದಾಗಾಯ್ತು ಇವನಿಗೆ? ಅವತ್ತಲ್ಲಿ ಬರುತ್ತಾ? ಅವ್ರು ಹೇಳ್ಕೊಡೋರು ಕೂಡ ಹೇಳ್ಕೊಡ್ತಾರ? 40 ವರ್ಷದವ್ರು ಫ್ರೀಯಾಗಿ ಹೇಳ್ಕೊಳಕ್ಕೆ ಬಂದು ಇವು ದುಡ್ಡು ಕೊಟ್ಟು ಬರ್ತಾರೆ ಸ್ವಲ್ಪ ಯಾರು. ಈಗ ಯಾರು ಬರ್ತಾರ? ಅಂಥವ್ರು ಸಿಕ್ಕರೆ ಇವನಿಗೆ ಇದು ಮಾಡಿರ್ಬೇಕು. ಕೊಡಿ ಅರ್ಥ ಆಗುತ್ತೆ ಅವನಿಗೆ ಆ ಏಜಲ್ಲಿ. ಆಗ ಸಂಸ್ಕೃತ ಕಲ್ತು ಎಂದು ಓದಬೇಕು ಅವನು. ಅಂದರೆ ಓದಬಾರದು ಅಂತಲ್ಲ, ಈ ರೀತಿ ಮಾಡೋದಲ್ಲ, ಅದೇ ಅಡ್ಜಸ್ಟ್ ಮಾಡ್ಕೋಬೇಕು. ಆ ಏಜಲ್ಲಿ ಆ ವಯಸ್ಸಿನೊಳಗೆ ಏನು ಮಾಡ್ಬೋದು, ಎಷ್ಟು ಉಪಕಾರ ಮಾಡ್ಬೋದು, ಎಷ್ಟು ಜನಕ್ಕೆ ಅದಿಷ್ಟು ಕೂಡ ಪುಣ್ಯ ಕನ್ವರ್ಟ್. ಅದಕ್ಕೆ ತೀರ್ಥೀಕೃತ. ಹಣ ಏನು ಮಾಡಬೇಕು ಅವನೀಗ? ಸತ್ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು. ಯಾರೋ ಹೇಳ್ಬಿಡುತ್ತೆ, ನಾನು ಗಂಗೆಗೆ ಹಾಕ್ತೀನಿ ಹರಿಸ್ಕೊಂಡಿದ್ದೆ ಅಂತ ಹೊರಟ್ಬಿಡ್ತಾರೆ. ಏನೋ ಕೆಲಸ ಆಗಿಬಿಟ್ರೆ ಗಾಡಿ ತುಂಬ ನೋಟುಗಳು, ದುಡ್ಡು ಇಲ್ಲೇ ನದಿಗೆ ಹಾಕ್ತಾಯಿದ್ದೆ ಹರಿಸ್ಕೊಂಡಿದ್ದೆ ಅಂತ. ಈ ಬುದ್ಧಿ ಇಲ್ಲ ನನಗೆ. ಹಾಗೆ ಮಾಡಬೇಡ. ನದಿಗೆ ಉಪಯೋಗ ಮಾಡೋದಿಷ್ಟು ಸರಿಯಾಗಿ. ಮೆಟ್ಲು ಕಟ್ಸು, ಸ್ನಾನಘಟ್ಟ ಮಾಡಿಸು, ಮತ್ತು ನೀರಾವರಿ ಮಾಡಿಸು, ಬರುತ್ತೆ. ಅದು ಬಿಟ್ಟ ಹಾಕ್ಲಕ್ಕ ಅದು ಕಾಮನ್ ಸೆನ್ಸ್ ಬೇಕಲ್ಲ. ಉಪಯೋಗಿಸೋ ನೀರನ್ನು ಎಲ್ಲ ದುಡ್ಡು ಬಂಡೆಗೆ ಹಾಕಿದೆ, ನೀರಿಗೆ ಹಾಕಿದೆ ಅಂದರೆ ನೀರನ್ನು ಉಪಯೋಗ ಮಾಡ್ಲಿಕ್ಕೆ ಹಾಕಬೇಕೆ ಹೊರತು ನೀರೊಳಗೆ ಹಾಕೋದಲ್ಲ. ಕೆಲವರು ಮೆಕ್ಯಾನಿಕಲಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ದುಃಖಿ ಆಗ್ತಾರೆ. ಒಟ್ಟಿನ ಮೇಲೆ ನಮ್ಮ ಪ್ರತಿಯೊಂದು ಪೈಸೆ ಏನಾಗಬೇಕದು? ಪೈಸೆ ಒಬ್ಬರ ಮೈಸೂರು ಮದ್ರಾಸ್ನಲ್ಲಿ ಯಾರೋ ಇದ್ದರು, ಭಾರಿ ಶ್ರೀಮಂತರು, ರಿಕ್ಷಾದಲ್ಲಿ ಓಡೋದಿದ್ರು, ವೆಹಿಕಲ್ ಇಟ್ಟಿದ್ದಿಲ್ಲ. ರಿಕ್ಷಾದಲ್ಲಿ ಜಗಳ ಏನಂತ, ಜಾಸ್ತಿ ಹಾಕಿದ್ದೀರಿ ಇದು, ಕಡಿಮೆ ಕೊಡಿ. ಇವು ಕೋಟ್ಯಾಧೀಶರು ಇವರು.
ಯಾಕೆ ಗೊತ್ತಾ ಹೇಳಿದರೆ ಅದಲ್ಲ, ಆ ದುಡ್ಡೆಲ್ಲ ನಾವು ಜ್ಞಾನ ಕಾರ್ಯಕ್ಕೆ ಉಪಯೋಗಿಸ್ಬೇಕು. ಅವ್ರಿಗೆ ಯಾಕೆ ಕೊಡ್ಬೇಕು ಅದನ್ನು? ಅವ್ರಿಗೆ ಕೊಡೋದನ್ನು ಕೊಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಎಕ್ಸ್ಟ್ರಾ ಕೇಳಿದ್ರೆ ಯಾಕೆ ಕೊಡೋಣ? ಓಣು ಇಟ್ಟಿಲ್ಲ, ಇದನ್ನು ಮಾಡಿಲ್ಲ. ಆ್ಯಕ್ಚುಲಿ ಕೊನೆಯವರೆಗೂ ಇದು ಭಾಳ ಆಶ್ಚರ್ಯ. ಇವೆಲ್ಲ ಅಂದರೆ ವಿಚಾರ ನೋಡಬೇಕು. ಅದು ಜಿಪುಣತನ ಅಲ್ಲ, ಅದು ಆ್ಯಕ್ಚುಲಿ ಜಿಪುಣತನ ಅಲ್ಲ. ಮಿಸ್ಯೂಸ್ ಆಗಬಾರ್ದು. ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು, ಉಳಿದೆಲ್ಲ ಉಪಯೋಗಿಸ್ಬೇಕು. ಈ ಕಾರಣ ಇದ್ದರೆ ಅವಾಗ ಪೈ ಟು ಪೈ ಸಾರ್ಥಕ ಆಗಬೇಕು. ಏನೋ ಒಂದು ಪರ್ಷನ್ ಅಲ್ಲ, ಪ್ರತಿಯೊಂದು ಸಾರ್ಥಕ ಆಗಬೇಕು. ಆ ಅರ್ಥದಲ್ಲಿ ಬಿತ್ತಂತು ಅತೀರ್ಥೀಕೃತ ಮಂಗ ವಾಚಂ ಹೀನಾಮಯ. ನನ್ನ ವಿಷಯ ಇಲ್ಲದೆ ಹೋದರೆ ಮಾತು ತೊಗೊಂಡು ಏನು ಮಾಡಬೇಕು? ದೇವ್ರ ವಿಷಯ ಇಲ್ಲ, ಹರಟೆ ಆಗುತ್ತೆ. ಹರಟೆ ಅಂದರೆ ಏನರ್ಥ? ವೇಸ್ಟ್ ಆಫ್ ಟೈಮ್. ಅದೇ ಓದ್ತಾ ಇದ್ದಾರೆ ಪಠ್ಯಪುಸ್ತಕ, ಹರಟೆ ಅಲ್ಲ ಅದು. ಇಬ್ಬರು ಸೇರಿ ಡಿಸ್ಕಸ್ ಮಾಡ್ತಾರೆ ಒಂದೇ ಸಬ್ಜೆಕ್ಟ್ನವ್ರು, ಅದು ಹರಟೆ ಅಲ್ಲ. ಅದು ಯಾವುದೋ ವಿಷಯ ಮಾತಾಡ್ತಾ ಕೂತೀವಿ, ಆದರೆ ಹರಟೆ. ಅದಕ್ಕೆ ಹರಟೆ ಆಗಬಾರ್ದು. ಟೆಕ್ಸ್ಟ್ ಬುಕ್ ಇಲ್ಲದೆ ಹೋದರೆ, ವಿಷಯ ಅಲ್ಲದೆ ಹೋದರೆ ಹರಟೆ. ಅದು ನಮಗೆ ಟೆಕ್ಸ್ಟ್ ಬುಕ್ ಅಂದರೆ ಯಾವುದು? ಪರಮಾತ್ಮ. ದೇವ್ರ ವಿಷಯಕ್ಕೆ ಸಂಬಂಧಪಡದ ವಿಚಾರ ಮಾತಾಡಿದ್ರೆ ಏನಾಗುತ್ತದು? ಹಾಳು ಹರಟೆಗೆ ಹೋಗಬೇಡ. ವಿಧಾರ್ಥ ಹಾಡಿದೆ ಗೊತ್ತಾಯ್ತು. ಹಾಳು ಹರಟೆಗೆ ಹೋಗಬೇಡ. ಬರೀ ಹರಟೆ ಅಲ್ಲ, ಹಾಳು ಹರಟೆ ಅದು ಬೇರೆ. ಜೊತೆಗೆ ಅದು ಇನ್ನೊಬ್ಬರು ಹಾಳು ಮಾಡೋ ಹರಟೆನೂ ಆಗುತ್ತೆ. ಕೆಲವು ಯೂಸ್ಲೆಸ್ ಹರಟೆ ಅಂತ ಒಂದರ್ಥ, ಇನ್ನೊಬ್ಬರನ್ನ ಹಾಳು ಮಾಡೋ ಹರಟೆ. ಇದು ಮಾಡಬಾರ್ದು ಹಾಗೆಲ್ಲ. ಇದೆಲ್ಲ ಕೂಡ ಇದು ಇಷ್ಟು ಭಾಗವತ ಓದಿದರೂ ಉದ್ಧಾರ ಆಗ್ತಾರೆ ಮನುಷ್ಯ. ರಕ್ಷತಿ ದುಃಖ ದುಃಖಿ. ಇದನ್ನು ಮಾಡಿದ ವ್ಯಕ್ತಿ ದುಃಖದಲ್ಲಿ ದುಃಖ ಪಡ್ತಾನೆ ಹೊರತು ದುಃಖ ಹೋಗೋದಿಲ್ಲ. ದುಃಖ ಜಾಸ್ತಿ ಆಗುತ್ತೆ. ಆದ್ದರಿಂದ ಇಂಥ ಕೆಲಸ ಮಾಡಿಕೊಡ್ತು. ಗಾಬ್ದುಗ್ಧ ದೋಹ ಮಸತೀಂಚ ಭಾರ್ಯಾಂ ದೇಹಂ ಪರಾಧೀನ ಅಸತ್ಪ್ರಜಾಂಚ. ಅಸತ್ಪ್ರಜಾ ಅಂತ ಬಿಟ್ಟೋಯ್ತು. ಪ್ರಜಾ ಅಂದರೆ ಮಕ್ಕಳು ಅಂತ ಅರ್ಥ. ಎಲ್ಲಿ ಬಂದಿದೆ? ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ. ಪ್ರಜಾತಂತು ಮಕ್ಕಳನ್ನು. ಅಸತ್ಪ್ರಜಾ ಅದನ್ನೇ ಹೇಳಿದ್ದು ದುರ್ಯೋಧನ. ಇವನು ಬಿಸಾಕಿಬಿಡ, ನೀನು ಉಪಯೋಗ ಇಲ್ಲವ ಅಂತ ಹೇಳಿದ್ರಲ್ಲ ಹಾಗೆ. ಯಾರು? ದುರ್ಯೋಧನಾದಿಗಳನ್ನು ಬಿಸಾಕಿ ಹೋದ. ಏನು ಉಪಯೋಗ ಇಲ್ಲ. ಒಬ್ಬನು ಬಿಸಾಕಿದ್ರೆ ಅಷ್ಟು ಒಂದು ಕೊಳತು ಬಾಳೆಯನ್ನು ತೆಗೆದುಹಾಕಿಬಿಟ್ರೆ ಇನ್ನೂ 99 ಬಾಳೆಹಣ್ಣು ಸರಿ ಇರ್ತಿದ್ವು. ಅಷ್ಟನ್ನು ಕೆಡಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟನ್ನು ಮಾಡಿದ, ಎಲ್ಲನೂ ಕೆಡಿಸ್ಬಿಟ್ಟು. ಅಸತ್ಪ್ರಜಾಂಚ ಮಕ್ಕಳೇ ಇರಬಹುದು, ಅವರು ಅಸಜ್ಜನರಾಗಿದ್ದರೆ. ಅಸಜ್ಜನರಂದ್ರೇನು? ದೈವದ್ರೋಹಿಗಳು, ಮಾತೃದ್ರೋಹಿ, ಪಿತೃದ್ರೋಹಿ, ಇವರೆಲ್ಲ ಇದು ನೀನು ಸಿಂಪಲ್ ಟೆರರಿಸ್ಟ್ ಅಂತ ಅರ್ಥ. ಮನೆಯ ಟೆರರಿಸ್ಟ್ ಇದ್ದಾಗ, ದೇಶಕ್ಕೆ ಟೆರರಿಸ್ಟ್ ಆಗೋ, ಮನೆಯ ಟೆರರಿಸ್ಟ್ ಇದ್ದಾಗ ಅಂಥವರಿಂದ ಏನೂ ಉಪಯೋಗ ಇಲ್ಲ. ದುಃಖ ದುಃಖಿ. ಅಲ್ಲಿಗೆ ನಾಳೆ ದಿವಸ ಇನ್ನೂ ತುಂಬ ಇದೆ. ಅಂದರೆ ಇದಿಷ್ಟು ಉದ್ಧವಿ ಸರಿಯಾಗಿ ಓದ್ತಾ ಹೋದರೆ ಭಗವದ್ಗೀತೆ ಭಾರಿ ಸರಾಗಿ ಅರ್ಥ ಆಗುತ್ತೆ. ಆಚಾರ್ಯೊಬ್ಬರೇ ಇದಕ್ಕೂ ಬರೋದು ಅದಕ್ಕೂ ಬರೋದಾರ ಆಚಾರ್ಯೊಬ್ಬರೇ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಭಾಗವತ ತಾತ್ಪರ್ಯ, ಅನುಗೀತಕ್ಕೆ ಮತ್ತೆ ಆಮೇಲೆ ಇದರಲ್ಲಿ ಯಾವುದೋ 17ನೇದರಲ್ಲಿ ಸಮ್ಮರಿ, 17 ಶ್ಲೋಕದ ಸಮ್ಮರಿ ಕೊಡ್ತಾರೆ. ಇಷ್ಟು ಮಾಡಿದ್ದಾರೆ. ಆಚಾರ್ಯ ಕಾಂಟ್ರಿಬ್ಯೂಷನ್ ಗೀತಾಕ್ಕೆ ಎಷ್ಟಿದೆ ಅಂತ ಯೋಚನೆ ಮಾಡೋದು. ಒಂದೇ ಓದು ನಾವು ಮಿಸ್ ಮಾಡ್ಕೊಂಡು ಬಿಡ್ತೀವಿ ಅಂತ ಅರ್ಥ. ಒಂದೇ ಓದ್ದೇ ಹೋದರೂ ಕೂಡ ಆ ಭಾಗ ನಮ್ಗೆ ಮಿಸ್ ಆದಾಗಲೇ. ಅವ್ರು ಹೇಳಿದ್ದೇ ಹೇಳೋದಿಲ್ಲ ಜ್ಞಾನಿಗಳಾದ್ದರಿಂದ ವೇಸ್ಟ್. ನಾವು ಮಾಡಿ ನಮಗೆ ವೇಸ್ಟ್ ಆದಾಗ ನಮ್ಮ ಲೈಫೇ ವೇಸ್ಟ್ ಆಗುತ್ತೆ.